ಮಹರ್ಷಿಗಳ ಒಂದು ವಿಶೇಷತೆ, ನಮಗೂ ಮಹರ್ಷಿಗಳಿಗೂ ವ್ಯತ್ಯಾಸ ಇಷ್ಟೇ. ನಾವು ಕಣ್ಣಲ್ಲಿ ನೋಡ್ತೇವೆ, ಕಿವಿಯಲ್ಲಿ ಕೇಳ್ತೇವೆ, ನಾಲಿಗೆಯಲ್ಲಿ ಮಾತಾಡ್ತೇವೆ, ಚರ್ಮ ಸ್ಪರ್ಶ, ನಾಲಿಗೆಯ ರುಚಿ ಎಲ್ಲ ಸರಿ. ಇಂದ್ರಿಯ ಮನಸ್ಸು ಬುದ್ಧಿಗಳ ವ್ಯಾಪಾರ ನಾವು ಎಲ್ಲರೂ ಮಾಡ್ತೇವೆ. ಆದರೆ ಮನಸ್ಸು ಬುದ್ಧಿಯ ಹಿಂದೆ, ಮನಸ್ಸು ಬುದ್ಧಿಗೆ ಆಧಾರವಾಗಿ ಧಿಯೋ ಯೋ ನ ಪ್ರಚೋದಯಾತ್, ಆ ಬುದ್ಧಿಯ ಹಿಂದೆ ಯಾವ ಒಂದು ಜ್ಯೋತಿ, ಯಾವ ಒಂದು ಬೆಳಕು, ಯಾವ ಒಂದು ಚೈತನ್ಯ, ಯಾವ ಪರಮಾತ್ಮ ಜ್ಯೋತಿ ನಮಗೆ ಕಾಣಲ್ಲ. ಅವರು ಅದನ್ನು ಮರೆಯಲ್ಲ. ವ್ಯತ್ಯಾಸ ಅಷ್ಟೇ, ವ್ಯತ್ಯಾಸ ಅಷ್ಟೇ. ಇವಾಗ ನಾವು ಎಲ್ಲ ರೂಪಗಳನ್ನು ನೋಡ್ತೇವೆ. ಗಂಡು ಹೆಣ್ಣು, ಮನುಷ್ಯ, ಪ್ರಾಣಿ, ಪಶು, ಪಕ್ಷಿ ಎಲ್ಲವನ್ನೂ ನೋಡ್ತೇವೆ ನಾವು. ಆದರೆ ನೋಡುವಾಗ ಸ್ವಾಮೀಜಿ ಆಕಾಶದ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬನಾದರೂ ಹೇಳಿ, ಒಬ್ಬನಾದರೂ ಹೇಳಿ. ನಾವು ನಿಂತದ್ದೆಲ್ಲಿ? ಆಕಾಶದಲ್ಲಿ. ಆಕಾಶದಲ್ಲೇ ನಮ್ಮ ಚಲನ, ಆಕಾಶದಲ್ಲೇ ನಮ್ಮ ಜೀವನ. ನಾವು ನೋಡುವ ವಸ್ತುಗಳೆಲ್ಲವೂ ಅದರ ಹಿನ್ನೆಲೆ ಆಕಾಶ ಇರಲೇಬೇಕು. ಆಕಾಶ ಇರುವುದರಿಂದ ಸ್ವಾಮಿ ಇಷ್ಟೆಲ್ಲ ನಾವೆಲ್ಲ ನೋಡ್ತಾ ಇರೋದು. ಆದರೆ ಒಬ್ಬನಾದರೂ ಹೇಳ್ತಾನೆ ಸ್ವಾಮಿ, ಏನು ಸ್ವಾಮೀಜಿ ಆಕಾಶವೂ ಕಾಣ್ತದೆ, ಅದರ ಜೊತೆಯಲ್ಲಿ ನಿಮ್ಮನ್ನೂ ನೋಡ್ತಿದ್ದೇನೆ. ನಿಮ್ಮನ್ನಷ್ಟೇ ನಾನು ನೋಡೋದು, ಆಕಾಶದ ಬಗ್ಗೆ ಯಾರೂ ಹೇಳಲ್ಲ ಸ್ವಾಮಿ. ಅಷ್ಟೇ ವ್ಯತ್ಯಾಸ. ಯಾರಿಗೆ? ಮಹರ್ಷಿಗಳಿಗೂ ನಮಗೂ. ಮಹರ್ಷಿಗಳೆಲ್ಲಿರುವುದು ಸ್ವಾಮೀಜಿ? ಬೆಳಗ್ಗಿಂದ ಸಾಯಂಕಾಲ ತನಕ ನನ್ನ ಎಲ್ಲ ವೃತ್ತಿಗಳು ಸತ್ಪ್ರತ್ಯಯ. ನಾನು ನೋಡೋದು, ನಾನು ಕೇಳೋದು, ನಾನು ಮಾತಾಡೋದು, ನಾನು ನಡೆಯೋದು, ನಾನು ಎತ್ತೋದು, ನಾನು ಕೂತಿರೋದು, ನಾನು ಊಟ ಮಾಡೋದು, ಎಲ್ಲ ಕೆಲಸಗಳಲ್ಲೂ ಯಾರ ಬೆಳಕಿಂದ? ಕಣ್ಣಿನ ಹಿಂದೆ ಯಾರು? ನಾನು ನೋಡುವಾಗ ಕಣ್ಣಿನ ಹಿಂದೆ ಯಾರು? ಮನಸ್ಸು. ಮನಸ್ಸಿನ ಹಿಂದೆ ಯಾರು? ಬುದ್ಧಿ. ಬುದ್ಧಿಯ ಹಿಂದೆ ಯಾರು? ನಾವು ಮರೀತೇವೆ, ನಾವು ಮರೀತೇವೆ. ಮಹರ್ಷಿಗಳು ಮರೀಲಿಕ್ಕೆ ತಯಾರಿಲ್ಲ. ಆಲೋಚನೆ ಮಾಡಿ. ಸಂತರಿಗೂ ನಮಗೂ ವ್ಯತ್ಯಾಸ ಇಷ್ಟೇ ಸ್ವಾಮಿ. ಸತ್ಯಂ ವೃಷಾ ವಾ ಚಿದಿದಂ ಜಡಂ ವಾ ದುಃಖಂ ಸುಖಂ ವಾ ಇತಿ ಮುಧಾ ವಿವಾದ. ಸ್ವಾಮೀಜಿ, ಈ ಜಗತ್ತಲ್ಲಿ ಸುಖ ಇದೆಯಾ ಅಥವಾ ಬರೇ ದುಃಖವ? ಇದು ಜಡವೋ ಇದು ಚೇತನವೋ? ಅಮ್ಮ ಬೆಳಿಗ್ಗೆ ನೀನು ಹೇಳ್ತೀನಿ ನೋಡು, ಹೌದು, ನೀನು ಎದ್ದ ಮೇಲೆ ಜಗತ್ತು ಕಾಣು. ದೃಷ್ಟಲೋಕ. ದೃಷ್ಟಲೋಕ ಅಂದ್ರೇನು? ನೀನು ಬೆಳಿಗ್ಗೆದ್ದು ಪ್ರಪಂಚ ಕಾಣಬೇಕು ಅಂತಂದರೆ ಅಹಂಕಾರ ಎದ್ದಿರಬೇಕು, ಮನಸ್ಸು ಎದ್ದಿರಬೇಕು, ಬುದ್ಧಿ ಎದ್ದಿರಬೇಕು, ಇಂದ್ರಿಯಗಳು ಎದ್ದಿರಬೇಕು. ರಾತ್ರಿ ಮಲಗುವಾಗ ಹೇಗೆ ಸ್ವಾಮಿ ನಾವು ಒಳಗೆ ಬರೋದು? ಶರೀರದಿಂದ ಒಳಗೆ ಇಂದ್ರಿಯಗಳು, ಇಂದ್ರಿಯಗಳಿಂದ ಒಳಗೆ ಮನಸ್ಸು, ಮನಸ್ಸಿನ ಒಳಗೆ ಬುದ್ಧಿ, ಬುದ್ಧಿಯ ಒಳಗೆ ಅಹಂಕಾರ, ನಿದ್ದೆ. ಬೆಳಿಗ್ಗೆ ಹೊರಗೆ ಬರುವುದು ಕೂಡ ಮೊದಲು ಅಹಂ, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯಗಳು. ಇಂದ್ರಿಯಗಳೆಲ್ಲ ಎದ್ದಾಗ ಸ್ವಾಮಿ ಪ್ರಪಂಚ ಕಾಣೋದು. ಇವಾಗ ಹೇಳಿ, ಇದರಲ್ಲಿ ಸತ್ಯ ಯಾವುದು ಸ್ವಾಮೀಜಿ? ಇವಾಗ ಹೇಳಿದ್ರಲ್ಲ, ಏನು? ಆ ಬುದ್ಧಿಯ ಹಿಂದಿರುವ ಜ್ಯೋತಿ ಅದು ಹೋಗೋದು ಇಲ್ಲ, ಬರೋದು ಇಲ್ಲ. ಬುದ್ಧಿಯ ಹಿಂದಿರುವ ಜ್ಯೋತಿ ಸ್ವಾಮಿ ನಿರಹಂ ಪ್ರತೀತಿ ಅದೃಷ್ಟ ಲೋಕ. ಎಲ್ಲಿ ಅಹಂಕಾರ ಅನ್ನುವಂಥದ್ದಿಲ್ವೋ ಅಲ್ಲಿ ನಾನನ್ನುವಂಥ ಅಲ್ಲಿ ಜಗತ್ತಿಗೆ ಅಸ್ತಿತ್ವನೇ ಇಲ್ಲ ಸ್ವಾಮಿ. ನ ದೃಷ್ಟ ಲೋಕ. ಸ್ವಾಮಿ
ಎಚ್ಚರ ಕಾಣ್ತಾ ಇದೆ ಅಂತಂದರೆ ನಾನು ಎದ್ದಾಗಿದೆ. ಕನಸು ನನಗೆ ಕಾಣ್ತಾ ಇದೆ ಅಂತಂದರೆ ನಾನು ಎದ್ದಾಗಿದೆ. ಸ್ವಾಮೀಜಿ, ನಿದ್ದೆಯಲ್ಲಿ ಎರಡೂ ಇಲ್ವೇ? ನೀನೇ ಇಲ್ಲ. ನೀನಿದ್ರೆ ತಾನೇ ಜಗತ್ತು. ತಮ್ಮ, ಸತ್ಯವೋ ಸುಳ್ಳು, ಮಿಥ್ಯವೋ ಅಥವಾ ಸುಖವೋ ದುಃಖವೋ, ಇದು ಚೈತನ್ಯವೋ ಜಡ, ಅದು ಬಂದು ಹೋಗುವಂಥದ್ದಮ್ಮ. ಅದನ್ನು ನೋಡಬೇಡ. ಅದರ ಹಿಂದೆ ಯಾರು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಮನಸ್ಸು ಬುದ್ಧಿಯ ಹಿಂದಿರುವ ಜ್ಯೋತಿ ಸ್ವಾಮೀಜಿ ಇಲ್ವೇ? ಅದಕ್ಕೆ ಯಾವ ರೀತಿಯ ಹೊರ ಪ್ರಪಂಚದ ಗಲಾಟೆ ಇಲ್ವೇ? ನೀವು ಏಳುವ ಮೊದಲು ಅದಿತ್ತು, ನೀವು ಬೆಳಿಗ್ಗೆದ್ದ ಮೇಲೂ ಅದರ ಬೆಳಕಲ್ಲೇ, ರಾತ್ರಿ ನಿಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳು ಮಲಗಿದ್ರೂ ಅಹಮಸ್ಮಿ ಸದಾಭಾಮಿ. ಆ ನಾನನ್ನುವ ಜ್ಯೋತಿ ಯಾವತ್ತೂ ಬೆಳಗ್ತಾನೇ ಇರುವುದು. ಇವಾಗ ತಮ್ಮ, ಜಗತ್ತು ಕಾಣ್ತದೆ ಅಂತ ಅಂತೀಯಲ್ಲ, ಹೌದು, ನೀನು ತಿಳ್ಕೊಂಡದ್ದು ಜಗತ್ತು ಕಾಣ್ತದೆ ಅಂತ ಅಂತೀಯ, ಹೌದಲ್ಲ? ಜಗತ್ತು ಬೇರೆ ನಾನು ಬೇರೆ ಅಂತ ನೀನು ತಿಳ್ಕೊಂಡಿರೋದು, ಹೌದಲ್ಲ? ನಮ್ಮ ಪ್ರಪಂಚ ಈಗ ನಮ್ಮ ತಲೆಯಲ್ಲಿ ಏನಿರೋದು ಹೇಳಿ? ನಾನು ಪ್ರಪಂಚದಲ್ಲಿ ಹುಟ್ಟಿದವನು, ನಾನು ಜಗತ್ತಲ್ಲಿ ಸ್ವಲ್ಪ ದಿವಸ ಇರೋನು, ಆಮೇಲೆ ನಾನು ಸತ್ತು ಹೊರಟೋ. ಜಗತ್ತಲ್ಲಿಲ್ಲ ಸ್ವಾಮಿ, ಇದು ಜಗತ್ತು. 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಅನ್ನುವಂಥ ರೀತಿಯಲ್ಲಿ ಹೇಳುವಾಗ ಭಗವಂತ ಏನು ಹೇಳೋದು? ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಕ್ಷೇತ್ರ ಅಂದ್ರೇನು? ಜಗತ್ತು. ಜಗತ್ತು ಅಲ್ಲೆಲ್ಲ, ಇದು ತಾನು ಜಗತ್ತು. ಇದಕ್ಕೆ ಹೆಸರು ಪ್ರಪಂಚ. ಇದು ಜಗತ್ತು, ಇದು ಪಂಚಭೂತಗಳು, ಇದು ಜಡ, ಇದು ನಾನಲ್ಲ. ಇದನ್ನು ನಾನು ಅಂತ ಹೇಳಿಕೊಂಡು ಸ್ವಾಮೀಜಿ ನಾನು ಹುಟ್ಟಿದ್ದೇನೆ ಅಲ್ವಾ? ನಮಗೆ ಹ್ಯಾಪಿ ಬರ್ಡೇ ಏನು? ಆ ಹ್ಯಾಪಿ ಬರ್ಡೇಲಿ ನಾನು ಹುಟ್ಟಿದ್ದು ತಾರೀಖೇನು, ನಕ್ಷತ್ರ ಏನು, ರಾಶಿ ಏನು, ಅಪಾಪ ಗೋತ್ರ ಏನು, ಎಲ್ಲ ಯಾವುದು ಹುಟ್ಟಿದ್ದು ಯಾವುದು? ಶರೀರ. ಆ ಶರೀರ ಅನ್ನುವಂಥದ್ದು ಹುಟ್ಟಿದ್ದು ಅಂತ ನೀವು ಹೇಳುವುದಕ್ಕೂ ಆ ಶರೀರವೇ ಜಗತ್ತು. ಸಮುದ್ರದ ಮೇಲೆ ಒಂದು ಮಡಿಕೆ ಒಳಗೆ ನೀರಿದ್ರೆ ಅದು ಬೇರೆನಾ? ಅದೇ ಸಮುದ್ರ ಅಲ್ವ ಸ್ವಾಮಿ? ಸ್ವಾಮೀಜಿ ಅದಕ್ಕೊಂದು ಡೇಟ್ ಆಫ್ ಬರ್ತ್. ಯಾವಾಗ ಅದು ಮಡಿಕೆ ಒಳಗೆ ಹೋಯ್ತಲ್ಲ, ಡೇಟ್ ಆಫ್ ಬರ್ತ್. ಅದಕ್ಕೆ ಸಮುದ್ರಕ್ಕಿಂತ ಬೇರೆ. ಒಡೆದ ಮೇಲೆ ಅದು ಸಮುದ್ರಕ್ಕೆ ಹೋಗೋದು. ಸ್ವಾಮೀಜಿ ಅದು ಸಮುದ್ರ ಒಂದೇ ಅನ್ನುವ ಭಾವನೆ ಇದ್ದರೆ ಎಲ್ಲಿ ಸ್ವಾಮಿ ನೀವು ಹುಟ್ಟಿರೋದು? ಜನನ ಎಲ್ಲಿ? ಇವಾಗ ಕೇಳಿ, ಸ್ವರೂಪ ಬುದ್ಧಿರ್ಜಗತೀಶ್ವರೇ ಚ ಸ್ವರೂಪಧೀರಾತ್ಮನಿ ಯಾವದಸ್ತಿ ಅರೂಪ ಆತ್ಮ ಯದಿ ಕಃ ಪ್ರಪಶ್ಯೇತ್ ಸಾ ದೃಷ್ಟಿರೇಕ ಅನವಧಿರ್ಹಿ ಪೂರ್ಣಾ. ಸ್ವರೂಪ ಬುದ್ಧಿರ್ಜಗತೀಶ್ವರೇ ಚ ಸ್ವರೂಪಧೀಃ ಆತ್ಮನಿ ಯಾವದಸ್ತಿ ಅರೂಪ ಆತ್ಮ ಯದಿ ಕಃ ಪ್ರಪಶ್ಯೇತ್ ಸಾ ದೃಷ್ಟಿರೇಕಾ ಅನವಧಿರ್ಹಿ ಪೂರ್ಣಾ. ಒಂದು ತಪ್ಪು ಮಾಡಿದೆ, ಅದರ ಮೇಲೆ ಇನ್ನೊಂದು. ಎರಡು ತಪ್ಪು ಮಾಡಿದೆ, ಅದರ ಮೇಲೆ ಮತ್ತೊಂದು. ಆದದ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇರೋ ಸ್ವಾಮಿ ನಾವು ಅಜ್ಞಾನಿಗಳು, ಅಂಧಕಾರದಲ್ಲಿರೋರು. ಆಮೇಲೆ ನಾವು ಮಾಡಿದ ತಪ್ಪಿಗೆಲ್ಲ ಉತ್ತರ ಕೊಡಬೇಕು. ಯಾರು? ಗುರುಗಳು.
ನಾವು ಮಾಡಿದ ತಪ್ಪನ್ನು ತೋರಿಸೋದು ಸ್ವಾಮಿ ಗುರುಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ. ನಮ್ಮ ಪ್ರಶ್ನೆ ಏನು ಹೇಳಿ? ಈ ಜಗತ್ತಿಗೆ ನಾನು ಹುಟ್ಟಿದ್ದಾವಾಗ. ಸ್ವಾಮೀಜಿ, ನಾನು ಜಗತ್ತಿಗೆ ಬಂದದ್ದು ಯಾತಕ್ಕೆ? ಹುಟ್ಟುವ ಮೊದಲು ಎಲ್ಲಿದ್ದೆ? ಸತ್ತ ಮೇಲೆ ಎಲ್ಲಿ ಹೋಗ್ತೆ? ಎಲ್ಲ ರಗಳೇನೆ. ಇವನು ಕೇಳೋದಿಲ್ಲ. ಪೂರಾ ತಪ್ಪು ಸ್ವಾಮಿ, ಪ್ರಶ್ನೆಗಳೇ ತಪ್ಪು. ತಮ್ಮ, ಮೊದಲು ತಿಳ್ಕೊ, ಏನು ಇದು ನಾನಲ್ಲ, ಇದು ಜಗತ್ತು. ಇದಕ್ಕೇನು ಹೆಸರು? ಇದು ಜಗತ್ತು. ತಮ್ಮ, ನಿನಗೆ ಜಗತ್ತು ಕಾಣ್ತದೆ ಅಂತಲ್ಲ? ಹೌದು. ಯಾವಾಗ ಜಗತ್ತು ಕಾಣೋದು? ಎಚ್ಚರದಲ್ಲಿ, ಕನಸಲ್ಲಿ. ಎಚ್ಚರದಲ್ಲೂ ಕನಸಲ್ಲೂ ಜಗತ್ತು ಕಾಣುವುದಿದ್ದರೆ ನೀನು ಎದ್ದಿದ್ದಿ ಅಂತ ಅರ್ಥ. ಏನು ಹೇಳಿ? ಬೆಳಿಗ್ಗೆ ನಾನು ಎದ್ದೆ, ನಾನಂದ್ರೇನು? ಇದರಲ್ಲಿ ನಾನನ್ನೋ ಭಾವನೆ ಬಂದ ಮೇಲೆಲ್ಲ ಸ್ವಾಮಿ ಜಗತ್ತು ಕಾಣೋದು. ಸ್ವರೂಪದೀಹಿ ಯಾವದಾತ್ಮನಿ ಅಸ್ತಿ, ಯಾವ ನನಗೆ ದೇಹದಲ್ಲಿ ನಾನನ್ನೋ ಭಾವನೆ ಎದ್ದ ಮೇಲೆ ಸ್ವಾಮಿ ಜಗತ್ತು, ಪ್ರಪಂಚ, ಆಮೇಲೆ ಈಶ್ವರ. ಸ್ವಾಮೀಜಿ, ದೇವರಲ್ಲಿ ಸ್ವಾಮಿ? ಇವತ್ತು ದೇವರಲ್ಲಿ ಅಂತ ಕೇಳೋನು ಯಾರು? ನಾನು. ಜಗತ್ತು ಕಾಣ್ತದೆ ಅಂತ ಹೇಳುವರು ಯಾರು? ನಾನು. ನೀನು ಎದ್ದ ಮೇಲೆ ಕಣ ಇದೆಲ್ಲವೂ. ಸ್ವರೂಪದೀಹಿ ಯಾವದಾತ್ಮನಿ ಅಸ್ತಿ, ಈ ದೇಹಕ್ಕೆ ನೀನು ಅಂಟಿಕೊಂಡು ನಾನು ಅಂತಂದ ಮೇಲೆ ಸ್ವರೂಪದೀಹಿ ಜಗತಿ, ದೇಶ ಕಾಣ್ತದೆ, ಜಗತ್ತು ಕಾಣ್ತದೆ, ಪ್ರಪಂಚ ಕಾಣ್ತದೆ. ಈಶ್ವರನಿಗೆ ಒಂದು ರೂಪ ಕೊಟ್ಟಿದ್ದೇನೆ. ಈಶ್ವರನಿಗೆ ರೂಪ ಕೊಟ್ಟದ್ದು ಯಾರು? ಯಾರು ಸ್ವಾಮಿ ಈಶ್ವರನಿಗೆ ರೂಪ ಕೊಟ್ಟದ್ದು? ನಾನೇ. ಜಗತ್ತು ಕಾಣ್ತದೆ ಅಂತ ಹೇಳೋದು ಯಾರು? ನಾನೇ. ಮೊದಲು ಎದ್ದದ್ದು ಯಾರು ಹೇಳು? ಮಿಸ್ಟರ್ ನಾನು. ನೀನು ಎದ್ದು ನಿನ್ನ ಶರೀರ ಮನಸ್ಸು ಬುದ್ಧಿ ಅನ್ನುವ ನಿನ್ನ ಉಪಾಧಿ ಅನ್ನುವಂಥದ್ದು ಪ್ರಕೃತಿ. ಈ ಪ್ರಕೃತಿಯಲ್ಲಿ ನಾನು ಅಂತಂದಿಯಲ್ಲ, ಜಗತ್ತು ಕಾಣ್ತದೆ. ಈಶ್ವರನಿಗೂ ಅಸ್ತಿತ್ವ. ಅರೂಪ ಆತ್ಮ ಯದಿ, ರಾತ್ರಿ ನೀನು ಮಲಗುವಾಗ ನಾನು ಅಂತಂತೀಯ? ಇಲ್ಲ. ಅರೂಪ ಆತ್ಮ ಯದಿ, ನೀನು ರಾತ್ರಿ ಮಲಗುವಾಗ ನಾನು ಅಂತ ಅನ್ನಲ್ಲല്ലോ? ಹೌದು. ಕಪ್ರಪಶ್ಯೆ, ಎಲ್ಲೋ ಜಗತ್ತು? ಜಗತ್ತಲ್ಲಿ ಶಿವನಿಗೆ ಪೂಜೆ ಇಲ್ಲಿ. ರಾತ್ರಿಯಲ್ಲಿ ಯಾರು ಪೂಜೆ ಮಾಡ್ತೀರಾ ಸರ್ ನೀವು? ಶಿವನಿಗೆ ಪೂಜೆ ಮಾಡ್ತೀರಾ ನೀವು? ವಿಷ್ಣುವಿಗೆ ಪೂಜೆ ಮಾಡ್ತೀರಾ ನೀವು? ಪೂಜೆ ಅನ್ನುವ ಮೊದಲು ದೇಹದಲ್ಲಿ ನಾನನ್ನುವ ಭಾವನೆ ಬರಬೇಕು ಸ್ವಾಮಿ. ಮೊದಲು ಸ್ವರೂಪದೀಹಿ ಸ್ವರೂಪ ಬುದ್ಧಿ. ಹೊರ ಪ್ರಪಂಚದಲ್ಲಿ ಮೊದಲು ನಾನನ್ನುವಂಥ ಸ್ವರೂಪ, ಇದರಲ್ಲಿ ಉಪಾಧಿಯಲ್ಲಿ ನಾನನ್ನುವ ಭಾವನೆ ಬಂದ ಮೇಲೆ ಸ್ವಾಮಿ ಜಗತ್ತಿದೆ, ಈಶ್ವರ ಇರಲಿ. ಜೀವ, ಜಗತ್ತು, ಈಶ್ವರ, ಇದು ಮೂರು ತಾನೆ ತ್ರಿಪುಟಿಗಳು. ಇದು ಮೂರು ತಮ್ಮ ನಿನ್ನ ಮನಸ್ಪಂದನ ನೆನಪಿರಲಿ. ನಾನೇ ತಪ್ಪು ಮಾಡ್ತಾ ಇರೋದು ನಮ್ಮ ಮನಸ್ಸಿಗೆ ಹೋಗಲ್ವೇ ತಮ್ಮ? ಜಗತಿ ಸ್ವರೂಪ ಬುದ್ಧಿ, ಪ್ರಪಂಚ ಕಾಣ್ತದೆ. ಈಶ್ವರೇ ಸ್ವರೂಪ ಬುದ್ಧಿ, ಶಿವನಿಗೆ ಪೂಜೆ ಮಾಡ್ತೇನೆ ಸ್ವಾಮಿ. ಇದೆರಡು ನೀನು ಹೇಳಬೇಕಾದ್ರೆ ಬೆಳಿಗ್ಗೆ ನೀನು ಎದ್ದಿದ್ದೀಯಾ? ಸ್ವರೂಪದೀಹಿ ಆತ್ಮನಿ ಯಾವದಸ್ತಿ. ಬೇಡ ಬಿಡಿ. ಸಣ್ಣ ಮಕ್ಕಳನ್ನು ನೋಡಿ, ದೊಡ್ಡವರನ್ನು ಬಿಟ್ಟುಬಿಡಿ. 2 ವರ್ಷದ ಮಕ್ಕಳು ನೋಡಿ ದೇವರಿಗೆ ಪೂಜೆ ಮಾಡಲಿ. ಅವ್ರು ದೇವರು ಇನ್ನೂ ದೂರ ಇಟ್ಟಿಲ್ಲ ಸ್ವಾಮಿ. ಅವರು ದೇವರನ್ನು ದೂರ ಇಟ್ಟಿಲ್ಲ. ದೇವರ ಕೋಣೆ ಒಳಗೆ ಪರಮಾತ್ಮನಿಗೆ ಅಂತ ನೀವು, ಭಗವಂತನಿಗೆ ಅಂತ ಏನು ನೀವು ಲಡ್ಡು ಏನೆಲ್ಲ ತಿಂದಿ ಪರಮಾತ್ಮನಿಗೆ ಸಮರ್ಪಣೆಗೆ ಅಂತ ನೀವು ಇಟ್ಟು ಹೋಗ್ತಾನೆ, ಮಗು ತಿಂದು ಬಿಡ್ತದೆ ಸ್ವಾಮಿ. ಯಾತಕ್ಕೆ? ದೇವರು ಬೇರೆ, ನಾನು ಬೇರೆ. ಅದಕ್ಕಿನ್ನೂ ದೇಹದಲ್ಲಿ ನಾನನ್ನೋ ಬುದ್ಧಿ ಬರಲಿಲ್ಲ. ದೇಹದಲ್ಲಿ ನಾನನ್ನೋ ಬುದ್ಧಿ ಬಂದ ಮೇಲೆ ಸ್ವಾಮಿ ಶಿವ, ರಾಮ, ಕೃಷ್ಣ, ಈಶ್ವರ, ಜಗತ್ತು. ಸಣ್ಣ ಮಕ್ಕಳನ್ನು ನೋಡಿ, ಸಣ್ಣ ಮಕ್ಕಳಿಗೆ ಏನಾದ್ರು ತಿನ್ನೋ ಕೊಡಿ ಅಂತೆ. ನಾಯಿಗೂ ಕೊಡ್ತದೆ, ಬೆಕ್ಕಿಗೂ ಕೊಡ್ತದೆ, ಹತ್ತಿರದಲ್ಲಿ ಯಾರಿಗೆ ಬಂದು ಬೇಕಾದ್ರೂ ಕೊಡ್ತದೆ ಸ್ವಾಮಿ. ಅಮ್ಮ ಹತ್ತಿರ ಇರಬಾರ್ದು. ಅಮ್ಮ ಹತ್ತಿರ ಹಿಡಿದು ಕೊಡಬೇಡ, ಅಮ್ಮ ಹತ್ತಿರ ಇರಬಾರ್ದು. ಸಣ್ಣ ಮಗುವನ್ನು ನೋಡಿ ಸ್ವಾಮಿ, ಎಲ್ಲರೂ ಒಂದೇ. ಅದಕ್ಕೆ ಜಗತ್ತು ಬೇರೆ, ನಾನು ಬೇರೆ ಇನ್ನೂ ಆಗಿಲ್ಲ. ದೇವರು ಬೇರೆ, ನಾನು ಬೇರೆ ಇನ್ನೂ ಇಟ್ಟಿಲ್ಲ. ಅದು ಯಾತಕ್ಕೆ? ಈ ದೇಹದಲ್ಲಿ ನಾನನ್ನುವ ಭ್ರಾಂತಿ ಇನ್ನೂ ಹುಟ್ಟಲಿಲ್ಲ. ರಾಕ್ಷಸ ಹುಟ್ಟಲಿಲ್ಲ.
ಅರೂಪ ಆತ್ಮ. ಸಣ್ಣ ಮಕ್ಕಳು 5 ವರ್ಷದ ತನಕ ಮೈ ಮೇಲಿದ್ದು ಬಟ್ಟೆಯಲ್ಲೇ ತೆಗೆದು ಬಿಸಾಕಿ ಸ್ವಾಮಿ ಬೆತ್ತಲೆ ನಿಂತಾನ. ಅವನಿಗೆ ದೇಹದಲ್ಲಿ ನಾನು ಬುದ್ಧಿ ಇಲ್ಲವೇ ಇಲ್ಲ ಸ್ವಾಮಿ. ನಾನು ಬೇರೆ, ಜಗತ್ತು ಬೇರೆ ಅವನಿಗಿಲ್ಲ. ನಾನು ಬೇರೆ, ಪರಮಾತ್ಮ ಬೇರೆ ಇನ್ನೂ ಆಗಲಿಲ್ಲ. ದೂರ ಹತ್ತಿರ, ಆಗ ಈಗ, ಅಲ್ಲಿ ಇಲ್ಲಿ, ಇದೆಲ್ಲ ಮನಸ್ಸಿನ ಭ್ರಾಂತಿ ಸ್ವಾಮಿ. ನಮ್ಗೆ ಅರ್ಥ ಆಗಲ್ಲ. ಸಣ್ಣ ಮಕ್ಕಳು ಇನ್ನು 2 ವರ್ಷ ಅಷ್ಟೇ. 2 ವರ್ಷದ ಮಕ್ಕಳು ಅಮೇರಿಕದಿಂದೆಲ್ಲ ಬರ್ತಾರೆ. ಆ ಮಗುವಿನ ತಾಯಿ ಅಕ್ಕನೋ ತಾಯಿ ಅಣ್ಣನೋ ಯಾರೋ ಅಮೇರಿಕದಿಂದೆಲ್ಲ ಬರ್ತಾರೆ. ಒಂದು 8-10 ದಿವಸ ಇಲ್ಲಿ ಇರ್ತಾರೆ. ಒಂದೇ ಸಲ ಹೊರಟೋಗ್ಬಿಟ್ರೆ ಅವರಿಗೆ ಅರ್ಥ ಆಗಲ್ಲ ಸ್ವಾಮಿ. ಏನು ಹೇಳಿ, ದೂರ ಹತ್ತಿರ ಅನ್ನುವಂಥದ್ದು ತಲೆಗೆ ಹೋಗಲ್ಲ ಸ್ವಾಮಿ ಮಗುವಿಗೆ. ಎಲ್ಲಿ ಹೋದ್ರೆ ಅವರು ಮಾತಾಡ್ತಾರೆ ಫೋನ್ನಲ್ಲಿ. ಯಾಕೆ ಅವ್ರ ಎದುರು ಕಾಣಲ್ಲ, ಯಾಕೆ ಅವ್ರು ಬರಲಿಲ್ಲ? ದೂರ ಹತ್ತಿರ ಅನ್ನುವಂಥದ್ದು, ಆ ಕಾನ್ಸೆಪ್ಟ್ ಅನ್ನುವಂಥದ್ದೇ ತಲೆಯಲ್ಲಿಲ್ಲ ಸ್ವಾಮಿ ಮಗುವಿಗೆ. ಯಾಕೆ? ಎಲ್ಲವೂ ನಾನೇ, ಇಡೀ ಜಗತ್ತೇ ನಾನು. ಜಗತ್ತಿಂದ ಬೇರೆ ಆಗೋದು ಯಾವಾಗ ಹೇಳಿ ನೀವು? ಹೇಳಿ, ಜಗತ್ತಿಗಿಂತ ನಾವು ಬೇರೆ ಆಗೋದು ಯಾವಾಗ? ಯಾವಾಗ ನೀವು ಈ ಶರೀರ ನಾನು ಅಂತ ಅಂದ್ರಿ. ಈ ಶರೀರ ಅನ್ನುವಂಥದ್ದು ಮಾತ್ರ ನಾನನ್ನುವ ರೀತಿಯಲ್ಲಿ 8, 10, 12 ವರ್ಷ ಆಗುವಾಗ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ಆ ಶರೀರವನ್ನು ನಾನನ್ನುವ ರೀತಿಯಲ್ಲಿ ನಾವು ಇಷ್ಟು ಮಾತ್ರ ನಾನು, ಇಷ್ಟು ಉದ್ದಾಗಲ ಮಾತ್ರ ನಾನು ಅನ್ನುವ ರೀತಿ ಮನಸ್ಸಲ್ಲಿ ನಿರ್ಧಾರ ಮಾಡಿದರೆ ನೀವು, ಜಗತ್ತು ಬೇರೆ ಆಯಿತು. ಜಗತ್ತನ್ನು ಬೇರೆ ಮಾಡಿದ್ಯಾರು? ನೀವೇ. ಅಲ್ಲಿ ತನಕ ಜಗತ್ತು ನಾನು ಒಂದೇ. ಯಾಕೆ? ಇದು ಪ್ರಕೃತಿ, ಇದು ಜಡ ಸ್ವಾಮಿ. ಜಗತ್ತು ಜಡ, ಎರಡು ಒಂದೇ. ಜಗತ್ತಿಂದ ಬೇರೆ ಮಾಡಿಕೊಂಡದ್ದು ನೀವೇ, ಆಮೇಲೆ ಓಡಾಡಿಕೊಳ್ಳೋದು ನೀವೇ. ಜಗತ್ತಲ್ಲಿ ನಾನು ಸತ್ತೆ ಅಂತ ಹೇಳೋದು ನೀವೇ. ಪೂರಾ ತಪ್ಪು ಸ್ವಾಮಿ. ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಇದೇ ಜಗತ್ತು. ಇದೇ ಜಗತ್ತಾದ ಸ್ವಾಮಿ. ನಿಜವಾದ ನಾನನ್ನುವ ಜ್ಯೋತಿ, ಎಲ್ಲರ ಹೃದಯವನ್ನು ಬೆಳಗುವ ಜ್ಯೋತಿ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಅಹಂ ಅಹಮಿತಿ ಆತ್ಮರೂಪೇಣ ಭಾತಿ. ನಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಕೂಡ ಒಬ್ಬನೇ, ಎಲ್ಲೆಲ್ಲೂ ಒಬ್ಬನೇ. ಅಲ್ಲಿ ಎರಡಿಲ್ಲ. ಅವನು ಬೇರೆ, ಇವನು ಬೇರೆ, ನಾನು ಬೇರೆ, ನೀನು ಬೇರೆ, ಎರಡನ್ನುವಂಥದ್ದಿಲ್ಲ ಸ್ವಾಮಿ. ಒಂದಿರುವುದೆಂದೆಂದು ಒಂದೇ ತಾನೇ ತಾನು, ಹಿಂದೆ ನಿಪುದಿಲ್ಲ ಮುಂದೆ ನಿಪುದಿಲ್ಲ ಎತ್ತಲ್. ಸಂದಿನಲ್ಲಿ ಬಯಲಿನಲ್ಲಿ ಕಾಡಿನಲ್ಲಿ ಬೀಡಿನಲ್ಲಿ ವಂದಿಸೋ ಅದೊಂದಕ್ಕೆ. ಅದೊಂದಕ್ಕೆ ವಂದಿಸುವುದು ಹೇಗೆ? ಅದು ಒಂದೇ ಆದರೆ ನನಗೆ ನಾನೇ ವಂದಿಸಿಕೊಳ್ಳುವುದು ಹೇಗೆ ಸ್ವಾಮಿ? ಅದೇ ಮಹರ್ಷಿಗಳ ಪ್ರಾಬ್ಲಮ್ ಅದೇ. ಸತ್ಪ್ರತ್ಯಯ ಕಥಂ ಸ್ಮರಾಮ. ಅವನನ್ನು ನಾನು ಮನಸ್ಸಿಗೆ ತಂದುಕೊಳ್ಳುವುದು ಹೇಗೆ? ಯಾಕೆ ಹೇಳಿ? ಅವ ಮನಸ್ಸಲ್ಲೇ ಇದ್ದಾನೆ. ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮಸ್ವರೂಪ ಸ್ವಾಮೀಜಿ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಅಲ್ಲೇ ಇದ್ದಾನೆ. ಹೌದು, ಅವನನ್ನು ಬಾ ಅಂತ ಕರೆಯುವುದು ಹೇಗೆ? ಅಲ್ಲೇ ಇದ್ದಾನೆ. ಅಲ್ಲೇ ಇರುವುದಾದರೆ ಮನಸ್ಸನ್ನು ಅಲ್ಲೇ ನಿಲ್ಲಿಸಿಕೋ. ಅವನನ್ನು ಸ್ಮರಿಸಿದ ಹಾಗೆ ಮನಸ್ಸು ಬುದ್ಧಿ ಅಲ್ಲೇ ನಿಂತರೆ ಸಾಕು ಸ್ವಾಮಿ. ಭಗವಂತನನ್ನು ನೆನೆದ ಹಾಗೆ. ಅರೂಪ ಆತ್ಮ ಯದಿ ಕಃ ಪ್ರಪಶ್ಯೇತ್. ನಿನ್ನ ನಿದ್ದೆಯಲ್ಲಿ ನಾನನ್ನುವಂಥದ್ದಕ್ಕೆ ಅಲ್ಲಿ ರೂಪ ಇಲ್ಲ. ಜಗತ್ತಿಲ್ಲಿಂದ ಕಾಣೋದು ಹೇಳು? ಕಪ್ರಪಶ್ಯೇತ್. ಯಾರು ನೋಡೋದು ಜಗತ್ತನ್ನು? ತಮ್ಮ ಸಾ ದೃಷ್ಟಿ ಏಕ ಅನವಧಿರ್ಹಿ ಪೂರ್ಣ. ಆ ನಿದ್ದೆಯಲ್ಲಿದ್ದ ಹಾಗೆ ಎದ್ದಾಗಲೂ ಕೂಡ ಅದಕ್ಕೇನು ಹೇಳೋದು? ಬ್ರಹ್ಮನಿಷ್ಠತ್ವಂ, ಆತ್ಮನಿಷ್ಠತ್ವಂ. ದೇಹದಲ್ಲಿದ್ದರೂ ಕೂಡ ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ. ಶರೀರ ಮನಸ್ಸು ಬುದ್ಧಿ ಅಹಂಕಾರನೋ ಪಂಚಕೋಶಗಳಲ್ಲಿದ್ದು ಅವಲ್ಲ ನಾನು.
ಅವನು ಬೆಳಗುವ ಶುದ್ಧ ಜ್ಯೋತಿ ನಾನು ಅನ್ನುವ ರೀತಿ ನೀವು ನಿಲ್ಲುವುದಾದರೆ ಜನನ ಎಲ್ಲಿ ಮರಣ ಎಲ್ಲಿ? ಜನನ ಎಲ್ಲಿ ಮರಣ ಎಲ್ಲಿ? ನಾನನ್ನುವ ಜ್ಯೋತಿ ಯಾವತ್ತು ಎಲ್ಲೆಲ್ಲೂ ಬೆಳಗುವ ಜ್ಯೋತಿ ಸ್ವಾಮಿ, ಈ ಶರೀರದ ಒಳಗಲ್ಲ. ಒಳಗೆ ಹೊರಗೆ ಬೆಳಿಗ್ಗೆ ಎದ್ದ ಮೇಲೆ, ನಿಮ್ಮ ದೇಹ ಕಂಟಿಕೊಂಡ ಮೇಲೆ ಆಲೋಚನೆ ಮಾಡಿ. ನಮ್ಮಂತಃಕರಣನ್ನುವ ಮೂರನೇ ಅಧ್ಯಾಯದಲ್ಲಿ ಭಗವಂತ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಹೇಳಿದ್ದುಂಟು, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇಹೇ ಪರತಸ್ತು ಸಹ ಅನ್ನುವ ರೀತಿ. ಇವಾಗ ನೋಡಿ, ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ ತದಂತರ ಕಿಂ ಭುವನಂಚ ಕಾಸ್ತಿ ದೇಹಂ ವಿನಾ ಪಂಚವಿಧಂ ತದೇತತ್ ಪಶ್ಯಂತಿ ಕೇವಾ ಭುವನಂ ಭಣಂತು ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ ತದಂತರ ಕಿಂ ಭುವನಂಚ ಕಾಸ್ತಿ ದೇಹಂ ವಿನಾ ಪಂಚವಿಧಂ ತದೇತತ್ ಪಶ್ಯಂತಿ ಕೇವಾ ಭುವನಂ ಭಣಂತು. ತಮ ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ, ಇಲ್ಲಿ ಎಷ್ಟಿದೆ ಹೇಳಿ? ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಅಹಂಕಾರಮಯ, ಪಂಚಕೋಶಗಳು ಅಂತನ್ನೋದು. ಅತ್ಯಂತ ಸೂಕ್ಷ್ಮ ಯಾವುದು? ಅಹಂಕಾರ. ಅದಕ್ಕಿಂತ ಈ ಕಡೆ ಬುದ್ಧಿ, ಈ ಕಡೆ ಮನಸ್ಸು, ಈ ಕಡೆ ಪ್ರಾಣ, ಈಚೆ ಕಡೆ ಅನ್ನಮಯ. ಇದು ಅನ್ನಮಯ, ಸ್ಥೂಲ. ಈ ಸ್ಥೂಲವಾದ ದೇಹ, ಈ ಶರೀರದಲ್ಲಿ ಇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ಪ್ರಾಣಗಳು ಕೆಲಸ ಮಾಡಬೇಕು. ಪ್ರಾಣಗಳ ಹಿಂದೆ ಮನಸ್ಸಿರಬೇಕು, ಮನಸ್ಸಿನ ಹಿಂದೆ ಬುದ್ಧಿ ಎದ್ದಿರಬೇಕು, ಬುದ್ಧಿಯ ಹಿಂದೆ ನಾನು. ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ, ಇದು 5 ಎದ್ದ ಮೇಲೆ ತಾನೆ ಭುವನಂ ಪ್ರಪಂಚ. ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ ತದಂತರ ತದ್ವಿನಾ ಕಿಂ ಭುವನಂ ಚಕಾಸ್ತಿ. ಈ ಪಂಚಕೋಶಗಳಿಗೆ ನೀನು ಹೇಳದೆ ಪ್ರಪಂಚವನ್ನು ಹೇಗೋ ನೀನು ನೋಡೋದು? ಸ್ವಾಮೀಜಿ, ನಿನಗೆ ಆಕಾಶ ಕಾಣ್ತದೋ? ಹ್ಞೂ ಸ್ವಾಮಿ. ಹಾಗಾದ್ರೆ ಕಿವಿ ಇದೆ ನಿನಗೆ. ನಿನಗೆ ವಾಸನೆ ಬರ್ತದೋ? ಮೂಗಿದೆ. ನೀರು ಅನ್ನುವಂಥದ್ದು ನಾಲಿಗೆ, ಸ್ಪರ್ಶ ಅನ್ನುವಂಥದ್ದು ವಾಯು, ರೂಪ ಅನ್ನುವಂಥದ್ದು ಕಣ್ಣು. ಕಣ್ಣಿಗೆ ರೂಪ ಕಾಣ್ತದ? ಹೌದು ಸ್ವಾಮಿ. ಅದರ ಅರ್ಥ ಏನಾಯಿತು? ಸೂರ್ಯ ಚಂದ್ರರೇ ರೂಪ. ಆ ರೂಪ ಕಾಣ್ತಾ ಇದೆ ಅಂತಂದರೆ ಸೂರ್ಯ ಇದ್ದಾನೆ, ನಮಗೆ ಕಣ್ಣಿದೆ. ನೀರಿದೆ, ನಮಗೆ ನಾಲಿಗೆ ಇದೆ. ಗಾಳಿ ಇದೆ, ನಮಗೆ ಸ್ಪರ್ಶ ಜ್ಞಾನ ಇದೆ. ವಾಸನೆ, ಸುವಾಸನೆ. ಪಂಚಕೋಶಾತ್ಮಕಂ ದೇಹಂ, ಹೊರಗಿನ ಪಂಚಭೂತಗಳಿಂದ ಬಂದಿರೋ ಸರ್. ಆ ಪಂಚಭೂತಗಳೇ ಈ ಪಂಚಕೋಶಗಳು. ನಾನು ಬೇರೆ ಅಂತ ಅನ್ಬೇಡ, ಜಗತ್ತಿಗೆ ಬಂದವನು ಅಂತ ಅನ್ಬೇಡ, ಹುಟ್ಟಿದ್ದೇನೆ ಅಂತ ಅನ್ಬೇಡ, ಸಾಯ್ತೇನೆ ಅಂತ ಅನ್ಬೇಡ. ನಿನ್ನ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳೇ ಜಗತ್ತು. ಇದಕ್ಕೊಂದೇ ಹೆಸರು, ಕ್ಷೇತ್ರಂ ಜಡಂ. ಜಗತ್ತಲ್ಲಿದೆ ಅಂತ ಅನ್ಬೇಡ, ಇದೇ ಜಗತ್ತು, ಇದೇ ಜಗತ್ತು. ಯತ್ ಪಂಚಕೋಶಾತ್ಮಕಂ ದೇಹಂ ವಿನಾ ಭುವನಂ ಕಿಂ ಚಕಾಸ್ತಿ. ಯಾರು ಸಾರ್ ಪ್ರಪಂಚವನ್ನು ನೋಡೋರು? ಜಗತ್ತು ಕಾಣ್ತಾ ಇದೆ ಅಂದ್ರೇನು? ಪಂಚಕೋಶಗಳಿಗೆ ಎದ್ದಾಯಿತು ನೀನು. ದೇಹಂ ವಿನಾ ಪಂಚವಿಧಂ ದೇಹಂ ವಿನಾ, ಈ ಪಂಚಕೋಶಾತ್ಮಕವಾದ ದೇಹಗಳನ್ನು ಬಿಟ್ಟು ಈ ದೇಹಕ್ಕೆ ನಾನನ್ನುವ ರೀತಿಯಲ್ಲಿ ತಾಗಿಕೊಳ್ಳದೆ
ಹೊರ ಪ್ರಪಂಚವನ್ನು ಅನುಭವಿಸ್ತೇನೆ ಅಂತ ಹೇಳುವನು ಯಾರೋ ಹೇಳಿ ನೋಡುವ, ಹೇಳಿ ನೋಡು. ಕಣ್ಣಿಲ್ಲ ಅಂತ ಇಟ್ಕೊಳ್ಳಿ, ಯಾರಿಗಾದರೂ ಕಣ್ಣೇ ಇಲ್ಲ ಅಂತ ಇಟ್ಕೊಳ್ಳಿ, ಅವನಿಗೆ ಪಂಚಜಿಲ್ಲ, ಪ್ರಪಂಚ ಇಲ್ಲ, ಚತುಷ್ಕ ನಾಲ್ಕೆ, ರೂಪ ಕಾಣಲ್ಲ ಅವನಿಗೆ, ರೂಪ ಇಲ್ಲವೇ ಇಲ್ಲ ಸರ್. ಯಾಕೆ? ಕಣ್ಣೇ ಇಲ್ಲ. ಕಣ್ಣಿಲ್ಲದಿದ್ದರೆ ಪ್ರಪಂಚ ಇಲ್ಲ ಸರ್, ಚತುಷ್ಕ. ಅವ ನಾಲಿಗೆಯಲ್ಲಿ ಮಾತಾಡಬೇಕು, ಕಿವಿ ಕೇಳಬೇಕು. ಅವನಿಗೆ ಕಿವಿಯೇ ಕೇಳಲ್ಲ ಸರ್, ಅವ ಮಾತಾಡಲ್ಲ. ಎಷ್ಟೋ ಮಕ್ಕಳು ಸ್ವಾಮಿ, ತಾಯಿಗೂ ಗೊತ್ತಾಗಲ್ಲ ಮಗುವಿಗೆ ಕಣ್ಣಿಲ್ಲ. ಎಷ್ಟೋ ಮಗು 3 ತಿಂಗಳು 5 ತಿಂಗಳು ಆಗುವ ತನಕ ಅದಕ್ಕೆ ಕಿವಿ ಇಲ್ಲ, ಅದಕ್ಕೆ ಕೇಳಲ್ಲ, ಗೊತ್ತೇ ಆಗಲ್ಲ ಸ್ವಾಮಿ. ಅದು 5ಕ್ಕೂ ಸ್ಪಂದಿಸ್ಬೇಕು ಸ್ವಾಮಿ. ನಾವು ಮಕ್ಕಳ ಹತ್ರ ಹೋದ ಕೂಡಲೇ ಏನು ಮಾಡೋದು ನಾವು? ಯಾಕೆ? ಕೇಳ್ತದ ಅಂತೇಳಿ, ಶಬ್ದ ಕೇಳ್ತದ, ಹೀಗೆ ಅನ್ಬೇಕದು. ಅದನ್ನಲ್ವೋ, ಕಿವಿ ಕೇಳಲ್ಲ. ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ ವಿನಾ ಭುವನಂ. ಯಾರಿಗೆ ಸ್ವಾಮಿ ಪ್ರಪಂಚ? ಅದರ ಅರ್ಥ ಏನಾಯಿತು? ನನ್ನ ಪಂಚಕೋಶಾತ್ಮಕವಾದ ಉಪಾಧಿ ಅನ್ನುವಂಥದ್ದೇ ಜಗತ್ತು. ಇದೇ ಜಗತ್ತು. ನಾನು ಜಗತ್ತಿಗೆ ಬಂದಿದ್ದೇನೆ ಅಂತ ತಿಳ್ಕೊಬೇಡ, ನಾನು ಒಂದು ದಿವಸ ಸಾಯ್ತೇನೆ ಅಂತ ತಿಳ್ಕೊಬೇಡ. ನಮ್ಮದು ಕತೆ ಬೇರೆ. ಸಾಯೋದು ಮಾತ್ರ ಅಲ್ಲ, ಸತ್ತ ಮೇಲೆ ಮತ್ತೆ ನಮ್ಮದು ಪ್ರಯಾಣ ಉಂಟು, ಹೋಗೋದೆಲ್ಲಿಗೆ ಅಂತೇಳಿ. ಅದು ಗಮ್ಮತ್ತು ಸ್ವಾಮಿ. ಗಮ್ಮತ್ತಂದರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಎಲ್ಲಿ ಕಳಿಸೋ ಸ್ವಾಮಿ ಅವನನ್ನು? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಮರಣದಿ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು. ವರದಿ ತಂದವರಿಲ್ಲ, ಮರಳಿ ಬಂದವರಿಲ್ಲ. ಯಾರಾದರೂ ಬಂದಿದ್ದೇನೆ ಅಂತಂದರೂ ಸಂಶಯ. ಏನು ಕತೆ ಒಂದು ಅಂದ್ರೇನು? ಲೂಸು. ಯಾರಾದರೂ ಹೋದವರು ಬಂದಿದ್ದಾರೆ, ಎಲ್ಲಿ ಸರ್? ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಅದನ್ನು ಭಸ್ಮ ಮಾಡಿ ಬಂದಾಯಿತು. ಅಷ್ಟು ಮಾಡಿ ಬರೋ ತನಕೂ ಮಗ ಹಿಂದೆ ಬರಲ್ಲ. ಯಾಕೆ? ಅಪ್ಪ ಪೂರ ಹೋದ್ರೋ ಇಲ್ಲೋ? ಹೌದು. ಅಷ್ಟು ಗ್ಯಾರಂಟಿ ಮಾಡಿ ಬರೋದು ಅವನ ಹಿಂದೆ. ಸ್ವಾಮಿ, ನೀವೊಂದು ಆಲೋಚನೆ ಮಾಡಿ ಸ್ವಾಮಿ, ಅವರು ಇರುವಾಗಲೂ ಜಗತ್ತೇ ಅದು ಬೇರೆ ಅಲ್ಲ. ಸಮುದ್ರದ ಮೇಲೆ ಅಲೆಗಳು ಕುಣಿತಾ ಇದ್ರು, ಅಲೆಗಳು ಬೇರೆ, ಸಮುದ್ರ ಬೇರೆ ಅಲ್ಲ, ಸಮುದ್ರವೇ ಅದು. ಅದೇ ರೀತಿ ನಾನು ಹುಟ್ಟಿದ್ದೇನೆ, ನಾನು ಬಂದಿದ್ದೇನೆ, ನಾನು ಸತ್ತೆ, ನಾನು ಹೋಗ್ತೇನೆ. ಸ್ವಾಮಿ, ಮೂರ್ಖತನದ ಪರಮಾವಧಿ, ಮೂರ್ಖತನದ ಪರಮಾವಧಿ. ಇವಾಗ ಹೇಳಿ, ಶಬ್ದಾದಿರೂಪಂ ಭುವನಂ ಸಮಸ್ತಂ ಶಬ್ದಾದಿಸತ್ತಾ ಇಂದ್ರಿಯವೃತ್ತಿಭಾಸ್ಯ ಸತ್ತೇಂದ್ರಿಯಾಣಾಂ ಮನಸೋ ವಶೇ ಸ್ಯಾತ್ ಮನೋಮಯಂ ತದ್ ಭುವನಂ ವದಾಮಃ. ಧಿಯಾ ಸಹೋದೇತಿ ಧಿಯಾಸ್ತಮೇತಿ ಲೋಕಸ್ತತೋಧೀ ಪ್ರವಿಭಾಸ್ಯ ಏಷಃ. ಧೀಲೋಕಜನ್ಮಕ್ಷಯಧಾಮ ಪೂರ್ಣಂ ಸದ್ವಸ್ತು ಜನ್ಮಕ್ಷಯಶೂನ್ಯಮೇಕಂ. ನಿನ್ನ ಜಗತ್ತು ಶಬ್ದಾದಿರೂಪಂ ಭುವನಂ ಸಮಸ್ತಂ. ಶಬ್ದಸ್ಪರ್ಶ ರೂಪ ರಸಗಂಧ, ಇದು ಪ್ರಪಂಚ. ಭುವನಂ ಸಮಸ್ತಂ. ಭುವನಂ ಎಲ್ಲಿರುತ್ತದೋ? ಶಬ್ದಾದಿ ಸತ್ತ ಇಂದ್ರಿಯ ವೃತ್ತಿಭಾಸ್ಯ. ಯಾರಾದರೂ ಹೋಗುವುದಿದ್ರೆ ಈ ಬೇಗ ಎದ್ದು ಹೋಗ್ರಪ್ಪ ಎದುರಲ್ಲಿ ಕೂತವರು. ನಾನು ಆರಂಭದಲ್ಲೇ ಹೇಳಿದೆ ರವಿಗೆ, ಎದುರಲ್ಲಿ ಕೂತವರು ಯಾರಾದರೂ ಹೋಗುದಿದ್ರೆ ಹೋಗ್ಬಿಡ್ರಪ್ಪ, ಮತ್ತೆ 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 ಹೇಳಬೇಡಿ.
ಹಿಂದೆ ಕೂತ್ಕೊಂಡ್ರೆ ಏನು ತೊಂದರೆ ಇಲ್ಲ ಸ್ವಾಮಿ, ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗಿ ಬನ್ನಿ, ಬೇಕಾದ್ರೆ ಚಹಾ ಕುಡ್ಕೊಂಬರ್ಬೋದು, ಕೆಳಗೆ ಟೀ ಇದೆ. ದೇವಸ್ಥಾನಕ್ಕೆ ಬಂದವರು ಅವರು, ಗೊತ್ತಿಲ್ಲ, ಅದೇ ಇನ್ಯಾರು ಹೇಳಲ್ಲ ತಾನೆ ಫ್ರಂಟಲ್ಲಿರೋರು. ಕಣ್ಣು ಮುಚ್ಚಿ ಮಾತಾಡೋದೇ ಜಾಸ್ತಿ ಸ್ವಾಮಿ, ಕಣ್ಣು ತೆರೆಯಲ್ಲ, ಕಣ್ಣು ತೆರೆದ್ರೆ ಇಂಥದ್ದೇ ಕಾಣೋದು. ಅಂದರೆ ಒಂದು ಮನಸ್ಸನ್ನು ಒಂದು ಕೇಂದ್ರೀಕೃತ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಾಮಿ, ಅಷ್ಟು ಇನ್ನೇನಿಲ್ಲ. ನಾವು ಜಗತ್ತು ಅಂತ ಏನಂತೇವೆ, ಶಬ್ದಾದಿ ರೂಪಂ ಭುವನಂ ಸಮಸ್ತಂ, ಶಬ್ದಾದಿ ಸತ್ತ, ಹೊರಗಿನ ಪ್ರಪಂಚಕ್ಕೆ ಅಸ್ತಿತ್ವ, ಸತ್ತ ಸ್ಫುರಣ ಅಂತೇವೆ. ಜಗತ್ತು ಸತ್ತ ಕಾಣ್ತದೆ, ಸ್ಫುರಣ ಅದು ವ್ಯವಹಾರಕ್ಕೆ ಸಿಗ್ತದೆ. ಎಲ್ಲ ರೀತಿಯಲ್ಲಿ ನಾವು ಹೋಗೋದು ಬರೋದು ಮುಟ್ಟೋದು ಕೇಳೋದು ಮಾಡೋದು. ಓಯ್, ಇವಾಗ ಶಬ್ದಾದಿ ರೂಪ, ಶಬ್ದಸ್ಪರ್ಶ ರೂಪ ರಸಗಂಧ, ಈ ಪಂಚ ಪ್ರಪಂಚ ಹೊರ ಜಗತ್ತು ಎಲ್ಲಿ ಕಾಣೋದು ನಿಮಗೆ? ಇಂದ್ರಿಯ ವೃತ್ತಿ ಭಾಸ್ಯ. ಶಬ್ದಾದಿ ರೂಪಂ ಭುವನಂ ಸಮಸ್ತಂ ಶಬ್ದಾದಿ ಸತ್ತ ಇಂದ್ರಿಯ ವೃತ್ತಿ ಭಾಸ್ಯ. ಕಣ್ಣಿದೆಯೋ ಸೂರ್ಯ ಇದ್ದಾನೆ, ಕಿವಿ ಇದೆಯೋ ಆಕಾಶ ಇದೆ, ನಾಲಿಗೆ ಇದೆಯೋ ನೀರಿದೆ, ಚರ್ಮ ಇದೆಯೋ ಸ್ಪರ್ಶ ಇದೆ, ಮೂಗಿದೆಯೋ ವಾಸನೆ ಇದೆ. ಅಥವಾ ವಾಸನೆ ಇರುವುದರಿಂದ ಸ್ವಾಮಿ ಮೂಗಿರೋದು, ನೀರಿರುವುದರಿಂದ ಸ್ವಾಮಿ ನಾಲಿಗೆ ಇರೋದು. ನಾಲಿಗೆಯಲ್ಲಿ ನೀರಿಲ್ಲ, ನೀರು ಹಾಕಬೇಕು, ನೀರು ಕೊಡ್ತಾ ಇರಬೇಕು, ಶಬ್ದ ಕೇಳ್ತಾ ಇರಬೇಕು. ಸ್ವಾಮಿ ಹೊರ ಪ್ರಪಂಚ ಅನ್ನುವಂಥದ್ದೇ ಪಂಚಕೋಶಾತ್ಮಕವಾದ ದೇಹ. ಈ ಪಂಚಕೋಶಾತ್ಮಕದ ದೇಹ ಅನ್ನುವಂಥದ್ದೇ ಪ್ರಪಂಚ. ಅದನ್ನು ನಾನು ಬೇರೆ ಅಂತ ತಿಳ್ಕೊಬೇಡಿ. ನಾನು ಬೇರೆ ಅಂತ ಅಂದರೆ ನೀವು ಹುಟ್ಟಿದ್ದೀರಿ. ನೀವು ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವ ಸಾಯಲೇಬೇಕು ಸ್ವಾಮಿ. ಇವಾಗಲೇ ನೆನಪಿರಲಿ, ಏನು ಈ ಪಂಚಕೋಶಗಳೇನುಂಟು, ಇದು ಪಂಚಭೂತಗಳು ಸ್ವಾಮಿ. ಯಾರಾದರೂ ಸತ್ರೆ ಮರಳಿ ಮಣ್ಣಿಗಲ್ವಾ? ಹೋಗೋದಿಲ್ಲಿಗೆ ಸರ್. ನೀರು ನೀರಿಗೆ ಹೋಯಿತು, ಗಾಳಿ ಗಾಳಿಗೆ ಹೋಯಿತು, ಭೂಮಿ ಭೂಮಿಗೆ ಅಲ್ಲೇ ಮಣ್ಣಾಗಿ ಉಳಿತದೆ, ಆಕಾಶ ಅಲ್ಲೇ ಹೋಗ್ತದೆ. ಪಂಚಭೂತಗಳಿಗೆ ಹೋಗು ಸ್ವಾಮಿ, ಪಂಚಭೂತಾತ್ಮಕವಾದ ದೇಹ. ಇನ್ನು ಹೋಗ್ಲಿಕ್ಕೆ ಯಾರಿಲ್ಲ. ನಾನನ್ನುವ ಜ್ಯೋತಿ ಅದೆಲ್ಲೂ ಹೋಗಲ್ಲ. ನಾನನ್ನುವ ಜ್ಯೋತಿ ಸದಾ ಸರ್ವದ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ಸ್ವಾಮೀಜಿ. ಮತ್ತು ವೈಕುಂಠ ಸಮಾರಾಧನೆ ಮಾಡ್ತೇವಲ್ಲ, ನಮಗೆ ಬೇರೆ ಕೆಲಸ ಇಲ್ಲ ಸ್ವಾಮಿ. ಕೈಲಾಸ ಗಣಾರಾಧನೆ, ವೈಕುಂಠ ಸಮಾರಾಧನೆ. ಏನು ಮುಸ್ಲಿಮ್ಸ್ ಏನು ಮಾಡ್ತಾರೋ, ಕ್ರಿಶ್ಚಿಯನ್ಸ್ ಅಂತೂ ನಿಮ್ಗೆ ಗೊತ್ತು, ಎಟರ್ನಲ್ ಹೆವೆನ್ ಎಟರ್ನಲ್ ಹೆಲ್. ಹೋದರೆ ಮತ್ತೆ ಒಂದೇ ಸ್ವಾಮಿ ಚಾನ್ಸು ಜೀವನದಲ್ಲಿ, ಸತ್ತ ಮೇಲೆ ಹೆಲ್ ಆರ್ ಹೆವೆನ್ ಪರ್ಮನೆಂಟ್. ಸೊ ಎಲ್ಲ ಮನಸ್ಸಿನ ಕಲ್ಪನೆಗಳು ಸ್ವಾಮಿ. ಹೋಗುವವನು ಯಾರಿಲ್ಲ ಸ್ವಾಮಿ. ಯಾಕೆ? ಇರುವಾಗಲೇ ಅವನಿರಲಿಲ್ಲ. ನೀವು ನಾನು ಅಂತನ್ನುವಾಗಲೇ ದೇಹದ ಒಳಗಲ್ಲ ನೀವು, ಅದೊಂದು ಸಣ್ಣ ಒಂದು ಜೀವ ಅಲ್ಲದು, ಅದು ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮಸ್ವರೂಪ ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಳದಿದ್ದರೆ ಯಾರೇನು ಮಾಡೋದು? ದೇಹ ಅಲ್ಲೇ ಬೀಳ್ತದೆ, ನಾನನ್ನುವ ಜ್ಯೋತಿ ಅದಕ್ಕೆ ಚಲನೆ ಇಲ್ಲ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜಃ ನಿತ್ಯಃ ಶಾಶ್ವತಃ ಅಯಂ ಪುರಾಣಃ. ಆ ನಾನನ್ನುವ ಜ್ಯೋತಿ ಅದು ನ ಹನ್ಯತೆ, ಅದು ಶರೀರ ಸತ್ರು ಕೂಡ ಅದಕ್ಕೆ ಮರಣ ಇಲ್ಲ ತಮ್ಮ. ಇದು ಸಾಯ್ತಾನೇ ಇರುವುದು. ಇದು ಪ್ರಪಂಚದಲ್ಲಿ ಹುಟ್ಟಿರುವ ಶರೀರ ಮನಸ್ಸು ಬುದ್ಧಿಗಳನ್ನು ಉಪಾಧಿ ಸಾಯ್ತಾನೇ ಇರೋದು. ಅದರ ಸ್ವರೂಪವೇ ಮೃತ್ಯು. ನಾನನ್ನುವ ಆತ್ಮಸ್ವರೂಪವೇ ಅಮರ ಸ್ವರೂಪ, ಮೃತ್ಯುಂಜಯ ಆತ್ಮಸ್ವರೂಪ, ಸಚ್ಚಿದಾನಂದ ಸ್ವರೂಪ, ಜನನ ಮರಣ ರಹಿತವಾದ ಶುದ್ಧ ಜ್ಯೋತಿ ನಾನು. ಇವಾಗ ಹೇಳಿ,
ಹೊರ ಪ್ರಪಂಚ ಅನ್ನುವಂಥದ್ದು ಕಾಣ್ತದೆ ಸ್ವಾಮಿ, ಅಲ್ಲಿ ಕಾಣ್ತದೆ ಅಂತ ಅನ್ನಬೇಡ. ಯಾಕೆ? ಶಬ್ದಾದಿ ರೂಪಂ ಭುವನಂ ಸಮಸ್ತಂ ಶಬ್ದಾದಿ ಸತ್ತ ಇಂದ್ರಿಯ ವೃತ್ತಿ ಭಾಷ್ಯ. ನಿನ್ನ ಇಂದ್ರಿಯಗಳನ್ನು ಆಶ್ರಯಿಸಿಕೊಂಡು ತಮ್ಮ ಪ್ರಪಂಚ ಕಾಣೋದು. ಇಂದ್ರಿಯಗಳು ಇಂದ್ರಿಯಾಣಾಂ ಸತ್ತ ಮನಸ್ಸೋ ವಶೇಸ್ಯ. ಮನಸ್ಸಿನ ಅಲ್ಲ ಸ್ವಾಮಿ, ಇಂದ್ರಿಯಗಳ ಹಿಂದೆ ಯಾರಿರೋದು? ಮನಸ್ಸು. ಮನಸ್ಸಿನ ಹಿಂದೆ ಯಾರಿರೋದು? ಬುದ್ಧಿ. ಮನೋಮಯಂ ತದ್ಭುವನಂ ವದಾಮಹ. ಮನಸ್ಸಿನ ಹಿಂದೆ ಯಾರು? ಧೀಹಿ. ಧಿಯಾ ಸಹೋದೇತಿ ಧಿಯಾಸ್ತಮೇತಿ. ನಾವು ಸೂರ್ಯೋದಯ ಅಂತ ಹೇಳೋದು. ಸೂರ್ಯೋದಯ ಅಲ್ಲ, ಮತ್ತೆ ನಿಮಗೆ ಪ್ರಪಂಚ ಉದಯ ಆಗೋದು ಯಾವಾಗ? ಇವಾಗ ನೀವು ಕೂತ್ಕೊಂಡಲ್ಲೇ ನೀವು ಸ್ವಿಚ್ಡ್ ಆಫ್, ನಿಮ್ಮ ಪ್ರಪಂಚ ಹೋಗಿ ಆಯಿತು. ಯಾಕೆ? ಧಿಯಾ ಸಹ ಅಸ್ತಮ್ಯೇತಿ, ಧಿಯಾ ಸಹ ಉದೇತಿ. ಬುದ್ಧಿ ಎದ್ದಿತು, ನಿಮ್ಮ ಪ್ರಪಂಚ ಎದ್ದಿತು. ಬುದ್ಧಿ ಮಲಗಿತು, ನಿಮ್ಮ ಪ್ರಪಂಚ ಮಲಗಿತು. ಅರ್ಥ ಆಯಿತು? ಧಿಯಾ ಸಹ ಉದೇತಿ ಧಿಯಾ ಸಹ ಅಸ್ತಮ್ಯೇತಿ ಏಷ ಲೋಕಃ ಧೀ ಪ್ರವಿಭಾಸ್ಯ. ಬುದ್ಧಿಯನ್ನಾಶ್ರಯಿಸಿರುವ ಲೋಕ ಇದು. ಮನೋಮಯಂ ತದ್ಭುವನಂ. ನಮ್ಮ ಮನಸ್ಸು ಬುದ್ಧಿಯನ್ನು ಆಶ್ರಯಿಸಿಕೊಂಡು ಜಗತ್ತು. ಮೆಂಟಲಿ ರಿಟಾರ್ಡೆಡ್ ಅಂತಲ್ಲಲ್ವ ನಾವು? ಎಷ್ಟೋ ಜನ ಮೆಂಟಲಿ ರಿಟಾರ್ಡೆಡ್, ಅವರ ಮನಸ್ಸು ಬುದ್ಧಿ ಸರಿ ಇಲ್ಲ ಅಂತ. ಅವ್ರು ಸರಿ ಇರೋದು ಹೇಗೆ ಸ್ವಾಮಿ? ಸರಿ ಇರೋದು ಹೇಗೆ? ಎಲ್ಲುಂಟು ಪ್ರಪಂಚ? ಅವನ ಮನಸ್ಸು ಬುದ್ಧಿಯಲ್ಲಿ. ಸ್ವಾಮಿ ಲೂಸ್ ಸ್ವಾಮಿ, ಅವನು ಮುಗೀತು. ಒಂದು ಲೂಸು ಇಲ್ಲ ಟೈಟು, ಎರಡೂ ಆಗಬಾರ್ದು ಸ್ವಾಮಿ. ಆ ಕಡೆ ಎಕ್ಸ್ಟ್ರೀಮಿಗೂ ಹೋಗಬಾರ್ದು, ಈ ಕಡೆ ಎಕ್ಸ್ಟ್ರೀಮಿಗೂ ಹೋಗಬಾರ್ದು. ಮನಸ್ಸು ಬುದ್ಧಿ ಪ್ರಶಾಂತವಾಗಿರಬೇಕು. ಆ ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದಕ್ಕಾಗಿ ಸ್ವಾಮಿ ಪೂಜೆ, ಭಜನೆ, ಜಪ, ಪ್ರಾರ್ಥನೆ, ಪಾರಾಯಣ, ಧ್ಯಾನ ಎಲ್ಲವೂ ಸ್ವಾಮಿ. ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಮನಸ್ಸಿನ ಉದ್ಧಾರಕ್ಕಾಗಿ. ಚಿತ್ತಸ್ಯ ಶುದ್ಧಯೇ ಕರ್ಮ. ಕರ್ಮ ಅಂದ್ರೇನು? ಮಾಡುವ ಪೂಜೆ, ಮಾಡುವ ಭಜನೆ, ಮಾಡುವ ಜಪ, ಮಾಡುವ ಎಲ್ಲ ಸಾಧನೆಗಳು ಸ್ವಾಮಿ ಚಿತ್ತಸ್ಯ ಶುದ್ಧಯೇ. ಯಾತಕ್ಕೆ? ಅಲ್ಲೇ ಇರುವ ಸ್ವಾಮಿ ನಾನು, ನನ್ನ ಮನಸ್ಸೇ ನಾನಿರುವ ಜಾಗ. ಇವಾಗ ಹೇಳಿ, ಶಬ್ದಾದಿ ರೂಪಂ ಭುವನಂ ಸಮಸ್ತಂ ಶಬ್ದಾದಿ ಸತ್ತ ಇಂದ್ರಿಯ ವೃತ್ತಿ ಭಾಸ್ಯ. ಇಂದ್ರಿಯಗಳನ್ನು ಆಶ್ರಯಿಸಿ ಜಗತ್ತು. ಇಂದ್ರಿಯಗಳು ಮನಸ್ಸನ್ನು ಆಶ್ರಯಿಸಿ, ಮನಸ್ಸು ಬುದ್ಧಿಯನ್ನು ಆಶ್ರಯಿಸಿ, ಬುದ್ಧಿ ಅನ್ನುವಂಥದ್ದು ಅಹಂಕಾರವನ್ನು ಆಶ್ರಯಿಸಿ. ಅಹಂಕಾರ ಸ್ವಾಮಿ ಬೆಳಿಗ್ಗೆ ಮೊದಲು ಹೇಳೋದು ನಾನು, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯಗಳು, ಆವಾಗ ಜಗತ್ತು. ರಾತ್ರಿ ಮಲಗುವುದು ಹಾಗೆ. ಹೊರ ಪ್ರಪಂಚದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿನಿಂದ ಬುದ್ಧಿ, ಬುದ್ಧಿಯ ಒಳಗೆ ನಾನು ನಿದ್ದೆ. ಅತ್ಯಂತ ಸೂಕ್ಷ್ಮ ಅನ್ನುವಂಥದ್ದು ಅಹಂಕಾರ. ಅಹಂಕಾರ ಎದ್ದಿತ್ತು, ಮುಗೀತು ಸ್ವಾಮಿ, ಜಗತ್ತು ಎದ್ದಾಯಿತು. ಜಗತ್ತಲ್ಲಿ ಕರ್ಫ್ಯೂ ಹಾಕೋದು ಯಾತಕ್ಕೆ? ಪ್ರಪಂಚದಲ್ಲಿ ಗಲಾಟೆ ಮಾಡೋದು ಯಾರು? ಮನುಷ್ಯ ಒಬ್ಬನೇ ಸ್ವಾಮಿ. ಪ್ರಾಣಿಗಳು ಗಲಾಟೆ ಮಾಡಲ್ಲ, ಯಾವ ಪ್ರಾಣಿನೂ ಗಲಾಟೆ ಮಾಡಲ್ಲ ಸ್ವಾಮಿ. ಗಿಡ ಮರಗಳು ಗಲಾಟೆ ಮಾಡಲ್ಲ, ಪಶು ಪಕ್ಷಿಗಳು ಗಲಾಟೆ ಮಾಡಲ್ಲ, ಯಾವ ಹೊರ ಜಗತ್ತಿನ ಸ್ವಾಮಿ. ಮನುಷ್ಯನನ್ನು ಒಬ್ಬನನ್ನು ಬಿಟ್ಟರೆ ಈ ಜಗತ್ತಲ್ಲಿ ಗಲಾಟೆ ಅನ್ನುವ ಶಬ್ದವೇ ಇಲ್ಲ. ನೀವು ರಾತ್ರಿ 12 1 ಗಂಟೆ ಇಲ್ಲಿ ಬನ್ನಿ ಅಂತೆ, ಏನಾದ್ರು ಗಲಾಟೆ ಇದ್ರೆ ಹೇಳಿ. ಯಾಕೆ? ಆ ರಾಕ್ಷಸ ಮಲಗಿರ್ತಾನೆ. ಬೆಳಿಗ್ಗೆ 4 5 ಎದ್ದಾಯ್ತು, ಪ್ರಪಂಚ ಗಲಾಟೆ ಶುರು. ಯಾಕೆ? ಇವ ಎದ್ದ. ಮನುಷ್ಯ ಒಬ್ಬ ಮಾತ್ರ ಸ್ವಾಮಿ ಗಲಾಟೆ ಮಾಡೋದು. ಅದಕ್ಕಾಗಿ ಆ ಮನಸ್ಸನ್ನುವಂಥದ್ದನ್ನು ಕಟ್ಟಿ ಹಾಕುವುದಕ್ಕಾಗಿ ಕರ್ಫ್ಯೂ. ಹೊರಗೆ ಬಂದರೆ ನೋಡು ಗುಂಡು ಹೊಡಿತೇವೆ, ಯಾರು ಬರಲ್ಲ. 3-4 ದಿವಸ ಆಗುವಾಗಲ್ವ ಎಲ್ಲ ತಣ್ಣಗಾಗ್ತದೆ. ಎಲ್ಲ ತಣ್ಣಗಾಗುವುದು ಅಂದರೆ ಏನು? ದೇಹ ಅಲ್ಲ, ಮನಸ್ಸೇ ತಣ್ಣಗಾಗ್ತದೆ ಸ್ವಾಮಿ.
ಮನಸ್ಸು ಬುದ್ಧಿಯಲ್ಲಿ ಹಿಡಿಯೋದೆಲ್ಲರನ್ನು. ಲಕ್ಷಾಂತರ ಜನ ಸೇರ್ತಾರೆ, ನೀವು ಆಲೋಚನೆ ಮಾಡಿ. ದೇವಸ್ಥಾನದ ಜಾತ್ರೆಗಳು ಸ್ವಾಮಿ, ಲಕ್ಷಾಂತರ ಜನ ಸೇರ್ತಾರೆ ಸ್ವಾಮಿ. ಒಂದು ಗಲಾಟೆ ಆದ್ರೆ ಹೇಳಿ, ಒಬ್ಬ ಪೊಲೀಸ್ ಇದ್ರೆ ಹೇಳಿ, ಯಾರಿಲ್ವೇ? ಮೆರವಣಿಗೆ ಆಗ್ತದಲ್ಲ, ಮೆರವಣಿಗೆಯಲ್ಲಿ ಗಲಾಟೆಗೆ ಮೆರವಣಿಗೆ ಆಗೋದು, ಮೆರವಣಿಗೆ ಹೋಗೋದೆ ಅದಕ್ಕೆ, ಗಲಾಟೆ ಮಾಡೋಕ್ಕೆ. ಲಕ್ಷಾಂತರ ಜನ ಸೇರುವಾಗ ಒಬ್ಬ ಪೊಲೀಸ್ ಇಲ್ಲದ ಜನ ಹೇಗೆ ಸ್ವಾಮಿ? ಅವರೇ ದೇವಸ್ಥಾನಕ್ಕೆ ಹೋಗ್ತಾರೆ, ಭಗವಂತನ ಹತ್ರ ಹೋಗ್ತಾರೆ, ದರ್ಶನ ತಗೊಳ್ತಾರೆ. ಅಲ್ಲಿ ನೀರು ಸಿಕ್ತೋ, ಅಲ್ಲಿ ಹಾಲು ಸಿಕ್ತೋ, ಅಲ್ಲಿ ಏನು ಅದನ್ನಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಸಾದ ಅಂತ ತಗೊಂಡು ಬರ್ತಾರೆ. ಎಲ್ಲೋ ಒಂದು ಕಡೆ ಕೂತ್ಕೋತಾರೆ, ದೇವರ ದರ್ಶನ ಆಯ್ತು, ತಂಪಾಡಿಗೆ ತಾವು. ಅಲ್ಲಿ ಯಾರು ಊಟ ಕೊಡೋರು ಯಾರಿದ್ದಾರೆ ಸ್ವಾಮಿ? ಒಬ್ರದಾದ್ರೆ ಕಂಪ್ಲೇಂಟ್ ಇದೆ, ಒಬ್ರದಾದ್ರೆ ಗಲಾಟೆ ಇದೆಯಾ? ಯಾರೂ ಗಲಾಟೆ ಮಾಡಲ್ಲ. ಯಾಕೆ? ಕ್ಷೇತ್ರ ಇದು ಪವಿತ್ರ ಕ್ಷೇತ್ರ. ಮನಸ್ಸನ್ನೇ ನೀವು ಹಿಡಿದು ಬಿಟ್ಟಿದ್ದೀರಾ, ಇದು ಪವಿತ್ರ ಕ್ಷೇತ್ರ, ಇಲ್ಲಿ ನಾನು ಗಲಾಟೆ ಮಾಡಬಾರ್ದು, ಇಲ್ಲಿ ನಾನು ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಭಗವಂತನ ಪ್ರಸಾದಕ್ಕಾಗಿ ಬಂದಿರೋದು. ನೋಡೋ, ಗಲಾಟೆ ಆಗಲಿ ಆಗಲ್ವೇ? ನೀವು ಆಲೋಚನೆ ಮಾಡಿ ಸ್ವಾಮಿ, ನಮ್ಮ ಪ್ರಪಂಚ ಇರುವುದೇ ನಮ್ಮ ಮನಸ್ಸು ಬುದ್ಧಿಯಲ್ಲಿ. ಅಂತಃಕರಣ ಅನ್ನೋ ಮನಸ್ಸು ಬುದ್ಧಿಯಲ್ಲೇ ಸ್ವಾಮಿ ಜಗತ್ತಿರೋದು. ಧಿಯಾ ಸಹ ಉದೇತಿ ಧಿಯಾ ಸಹ ಅಸ್ತಮ್ಯೇತಿ ಏಷ ಲೋಕಃ. ಇವಾಗ ಬಾ, ಇದು ಬಹಳ ಮುಖ್ಯ. ಯಾವುದು ತಮ್ಮ? ಇಲ್ಲಿ ನೋಡು, ಧೀಲೋಕ ಜನ್ಮ ಕ್ಷಯಧಾಮ. ಅಲ್ಲಿ ನೋಡು, ಧೀ ಅಂದ್ರೇನು? ಅಹಂಕಾರ. ಧೀ ಮನಃ, ಇಂದ್ರಿಯಾಣಿ ದೇಹ, ಪಂಚಕೋಶಗಳು. ಜನ್ಮ ಬೆಳಿಗ್ಗೆ ಹೇಳ್ತವೆ, ಸ್ಥಿತಿ ಬೆಳಿಗ್ಗಿನ ಸಂಜೆ ತನಕ ಕೆಲಸ ಮಾಡ್ತವೆ, ರಾತ್ರಿ ಮಲಗ್ತವೆ. ತಮ್ಮ, ಯಾರಿಗೆ ಉತ್ಪತ್ತಿ ಸ್ಥಿತಿ ಲಯ? ಉತ್ಪತ್ತಿ ಆಗೋದು ಯಾರು? ಧೀಲೋಕ ಜನ್ಮ ಕ್ಷಯಧಾಮ ಪೂರ್ಣಂ ಸದ್ವಸ್ತು ಜನ್ಮಕ್ಷಯ ಶೂನ್ಯಂ. ಪೂರ್ಣಂ ಸದ್ವಸ್ತು ಸ್ವಾಮಿ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ, ಆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅನ್ನುವಂಥ ಆತ್ಮಸ್ವರೂಪ ನಾನನ್ನುವ ಜ್ಯೋತಿ. ಧಿಯೋ ಯೋ ನಃ ಪ್ರಚೋದಯಾತ್. ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ. ಅದಕ್ಕೆ ಜನ್ಮ ಇಲ್ಲ, ಅದಕ್ಕೆ ವೃದ್ಧಿ ಇಲ್ಲ, ಅದಕ್ಕೆ ರಾತ್ರಿ ಮಲಗುವಂಥದ್ದನ್ನುವಂಥದ್ದು ಇಲ್ಲ. ಏಷ ಸುಪ್ತೇಷು ಜಾಗರ್ತಿ. ನಿಮ್ಮ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಮಲಗಿರುವಾಗಲೂ ಹೃದಯವನ್ನು ಬೆಳಗುತ್ತಾ ಇರುವ ಆತ್ಮ ಎದ್ದಿರ್ತಾನೆ. ಅವನಿಗೆ ನಿದ್ದೆಯನ್ನು ಅವ ಇಲ್ಲದಿರುವ ಸ್ಥಿತಿಯೇ ಇಲ್ಲ ಸ್ವಾಮಿ. ಪೂರ್ಣಂ ಸದ್ವಸ್ತು ಜನ್ಮಕ್ಷಯ ಶೂನ್ಯಂ. ಅದು ಉತ್ಪತ್ತಿಯಾಗುವಂಥದ್ದಲ್ಲ, ಅದು ಸ್ವಲ್ಪ ದಿವಸ ಇರುವಂಥದ್ದಲ್ಲ, ಅದು ಲಯವಾಗುವಂಥದ್ದಲ್ಲ. ಬೆಳಿಗ್ಗೆ ಹೇಳೋದು ಯಾರು? ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ. ಬೆಳಗಿಂದ ಸಂಜೆಯ ತನಕ ವ್ಯವಹಾರ ಮಾಡೋದು ಯಾರು? ಇದೇ ಪಂಚಕೋಶಗಳು. ರಾತ್ರಿ ಮಲಗೋದು ಯಾರು? ಇದೇ ಪಂಚಕೋಶಗಳು. ಇವುಗಳ ಹಿಂದೆ ಇರುವ ಜ್ಯೋತಿ ತಮ್ಮ ಅಹಮಸ್ಮಿ ಸದಾ ಭಾಮಿ. ನಾನು ಯಾವತ್ತೂ ಇದ್ದೇನೆ. ಇಂದ್ರಿಯ ಮನಸ್ಸು ಬುದ್ಧಿಗಳು ಎದ್ದಾಗಲೂ ನನ್ನಲ್ಲೇ, ಅವುಗಳು ಮಲಗಿದಾಗಲೂ ನನ್ನಲ್ಲೇ. ನಾನು ಮಾತ್ರ ಸದಾ ಸರ್ವದಾ ನಿತ್ಯ ನಿರಂತರ ಜಾಗೃತ್ ಸ್ವರೂಪ ಎಚ್ಚರವಾಗಿರುವವನು. ನನ್ನ ಬೆಳಕಲ್ಲಿ ಮನಸ್ಸು ಬುದ್ಧಿಗಳು ಹೇಳ್ತವೆ ಎಚ್ಚರ, ಸ್ವಲ್ಪ ಸ್ವಲ್ಪ ಕುಣಿಯುತ್ತವೆ ಕನಸು, ತಮೋಗುಣಕ್ಕೆ ಹೋಗ್ತವೆ ನಿದ್ದೆ. ಸ್ವಾಮಿ, ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರದ ತನಕ ಸ್ವಾಮಿ ಧೀಲೋಕ ಜನ್ಮ ಕ್ಷಯಧಾಮ. ಅವುಗಳಿಗೆ ಉತ್ಪತ್ತಿ ಸ್ಥಿತಿ ಲಯ. ಪೂರ್ಣಂ ಸದ್ವಸ್ತು, ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ ನಾನು. ಜನ್ಮಕ್ಷಯ ಶೂನ್ಯಂ ಏಕಂ, ಅದು ಒಂದೇ. ನೀವು ಸ್ವಾಮಿ ಮನಸ್ಸು ಬುದ್ಧಿ ಎದ್ದ ಮೇಲೆ ಕಾಣುವಂಥ ಬಹುರೂಪ ಪ್ರಪಂಚ, ಅಲ್ಲಿ ಬಹುವಚನ. ಮನಸ್ಸು ಬುದ್ಧಿ ಎದ್ದ ಮೇಲೆ ಬಹುರೂಪ ಪ್ರಪಂಚ ಬಹುವಚನ. ಮನಸ್ಸು ಬುದ್ಧಿಯ ಹಿಂದೆ ಏಕವಚನ, ಏಕಂ. ಸ್ವಾಮಿ, ನಿಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರೋ ಪರಮಾತ್ಮನೇ
ನನ್ನ ಮನಸ್ಸು ಬುದ್ಧಿಯನ್ನು ಬೆಳಗುವುದು. ಬ್ರಹ್ಮಾದಿ ಪಿಪೀಲಿಕಾಂತತನುಷೋ ಪ್ರೋತ ಜಗತ್ಸಾಕ್ಷಿಣಿ. ಅತ್ಯಂತ ದೊಡ್ಡದನ್ನುವಂಥದ್ದು ಆನೆ, ಅತ್ಯಂತ ಸಣ್ಣದನ್ನುವಂಥದ್ದು ಅದಕ್ಕೇನು ಹೇಳೋದು? ಇರುವೆ. ಪಿಪೀಲಿಕ ಇರುವೆ. ಎಲ್ಲ ಜೀವರಾಶಿಗಳಲ್ಲೂ ಏಕೋಭೂತ್ ಸ್ವಾಮಿ ಪರಮೇಶ್ವರ ಒಬ್ಬನೇ. ಅವನಿಗೆ ಉತ್ಪತ್ತಿ ಇಲ್ಲ, ಅವನಿಗೆ ಲಯವೂ ಇಲ್ಲ. ಯಾರು ಹೇಳೋದು? ಮನಸ್ಸು ಬುದ್ಧಿ. ನಿದ್ದೆ ಹೋಗೋದು ಮನಸ್ಸು ಬುದ್ಧಿ. ಬೆಳಗಿನ ಸಂಜೆ ತನಕ ಎಲ್ಲ ವ್ಯವಹಾರಗಳನ್ನು ಮಾಡೋದು ಮನಸ್ಸು ಬುದ್ಧಿ. ಪ್ರಕೃತ್ಯಾಯೇವ ಕ್ರಿಯಮಾಣಾನಿ ಕರ್ಮಾಣಿ ಸರ್ವಶಃ. ಪ್ರಕೃತಿ ಅನ್ನುವಂಥದ್ದು ಸ್ವಾಮಿ ಎಲ್ಲ ಕರ್ಮಗಳಿಗೆ ಕಾರಣ. ಹೃದಯವನ್ನು ಬೆಳಗುತ್ತಾ ಇರುವ ಪರಮಾತ್ಮ ಕೆಲಸ ಮಾಡುವಂತಲೂ ಅನ್ನಲ್ಲ. ನ ಕರೋತಿ, ಅವನು ಮಾಡು ಅಂತ ಹೇಳುವುದೂ ಅಲ್ಲ, ಅವನು ಮಾಡಿಸುವುದೂ ಅಲ್ಲ. ಸೂರ್ಯ ಉದಯಿಸ್ತಾನೆ ಸ್ವಾಮಿ, ಸೂರ್ಯನ ಬೆಳಕಲ್ಲಿ ಎಲ್ಲ ಜನಗಳು ಕೆಲಸ ಮಾಡಿದ ಹಾಗೆ ಹೃದಯವನ್ನು ಬೆಳಗುತ್ತಾ ಇರುವ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಮ್ಮ ಅಹಂಕಾರ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಬೆಳಗ್ಗಿಂದ ಸಂಜೆಯ ತನಕ ಕೆಲಸ ಮಾಡ್ತವೆ. ಅವುಗಳಿಗೆ ಉತ್ಪತ್ತಿ ಸ್ಥಿತಿ ಲಯ. ಪೂರ್ಣಂ ಸದ್ವಸ್ತು ಪೂರ್ಣಂ ಚಿನ್ಮಾತ್ರ ಸದಾಶಿವ. ನನಗೆ ಉತ್ಪತ್ತಿ ಸ್ಥಿತಿ ಇಲ್ಲ, ನಾನು ಸದಾ ಸರ್ವದಾ ಆನಂದ ಸ್ವರೂಪ. ಆಂ ಪ್ರಶಾಂತ ಸ್ವರೂಪ. ಇವಾಗ ಹೇಳಿ, ಬೆಳಿಗ್ಗೆ ಹೇಳೋದು ಯಾರು? ಮನಸ್ಸು ಬುದ್ಧಿ. ಬೆಳಿಗ್ಗೆಯಿಂದ ವ್ಯವಹಾರ ಸಂಜೆ ತನಕ ಗಲಾಟೆ ಮಾಡೋದು ಯಾರು? ಮನಸ್ಸು ಬುದ್ಧಿ. ಪೂರ ಹೊಲಸು ಮಾಡಿಕೊಳ್ಳೋದು ಯಾರು? ಮನಸ್ಸು ಬುದ್ಧಿ. ತಮ್ಮ ಇವಾಗ ಬಾ. ಏನು ಪೂಜೆ ಮಾಡ್ತೀಯಾ? ಭಜನೆ ಮಾಡ್ತೀಯಾ? ಜಪ ಮಾಡ್ತೀಯಾ? ಸಾಧನೆ ಮಾಡ್ತೀಯಾ? ಇಲ್ಲಿ ನೋಡು, ನಿನ್ನ ಪೂಜೆ, ನಿನ್ನ ಭಜನೆ, ನಿನ್ನ ಸಾಧನೆ, ನಿನ್ನ ಪಾರಾಯಣ, ನಿನ್ನ ಧ್ಯಾನ ಎಲ್ಲವೂ ಭವಂತು ಸದ್ದರ್ಶನ ಸಾಧನಾನಿ ಪರಸ್ಯ ನಾಮಾಕೃತಿಭಿಃ ಸಪರ್ಯಾಃ ಸದ್ವಸ್ತುನಿ ಪ್ರಾಪ್ತ ತದಾತ್ಮಭಾವಾ ನಿಷ್ಠೈವ ಸದ್ದರ್ಶನಮಿತ್ಯವೇಹಿ. ಭವಂತು ಸದ್ದರ್ಶನ ಸಾಧನಾನಿ ಪರಸ್ಯ ನಾಮಾಕೃತಿಭಿಃ ಸಪರ್ಯಾಃ ಸದ್ವಸ್ತುನಿ ಪ್ರಾಪ್ತ ತದಾತ್ಮಭಾವಾ ನಿಷ್ಠೈವ ಸದ್ದರ್ಶನಮಿತ್ಯವೇಹಿ. ತಮ್ಮ ಇಲ್ಲಿ ನೋಡು, ಆತ್ಮನ ದೃಷ್ಟಿಯಿಂದ ನೀನು ಮಾಡಬೇಕಾದ್ದೇನಿಲ್ಲ. ಯಾಕೆ ಹೇಳಿ? ಎಲ್ಲೂ ಸ್ವಾಮೀಜಿ ದೇವರನ್ನು ನೋಡ್ಲಿಕ್ಕೆ ಎಲ್ಲೂ ಹೋಗ್ಬೇಕು ಸ್ವಾಮಿ. ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ತಮ್ಮ. ಯಾತಕ್ಕೆ ಹೇಳಿ? ಹೃದಾಖ್ಯ ನಿಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಓಂ ಭೂರ್ಭುವಸ್ಸುವಃ ತತ್ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಯಾರು ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ, ತತ್ಸವಿತು, ತದ್ಬ್ರಹ್ಮ, ತದ್ಭರ್ಗ, ತದ್ದೇವ, ಆ ಶುದ್ಧ ಚೈತನ್ಯ ದ್ಯೋತನಾತ್ಮಕ ಸ್ವರೂಪ, ಆತ್ಮಸ್ವರೂಪ ತಮ್ಮ ಬುದ್ಧಿಯಲ್ಲಿ ಸದಾ ಸರ್ವದ ನಿತ್ಯ ನಿರಂತರ ಬೆಳಗುತ್ತಾನೇ ಇದ್ದಾನೆ ಸ್ವಾಮೀಜಿ. ಈಗ ನಾವು ಮಾಡುವ ಪೂಜೆ ಇಲ್ಲಿ ನೋಡು, ನಾ ಪರಸ್ಯ ಈಶ್ವರಸ್ಯ ನಾನಾ ನಾಮಾಕೃತಿಭಿಃ ಯೇ ಸಪರ್ಯಾಃ ಭವಂತು. ಕೆಲವರು ಕೃಷ್ಣನನ್ನು, ಕೆಲವರು ಶಿವನನ್ನು, ಕೆಲವರು ಗಣಪತಿಯನ್ನು, ಕೆಲವರು ರಾಮನನ್ನು. ನಾನಾ ನಾಮಾಕೃತಿಭಿಃ ಸಪರ್ಯಾಃ ಅಂದ್ರೇನು? ಪೂಜೆಗಳು.
ನಿಮ್ಮ ಸಾಧನೆಗಳು ಬೇರೆ ಬೇರೆ ಮೂರ್ತಿಗಳ ಮೂಲಕ, ಬೇರೆ ಬೇರೆ ಮಂತ್ರಗಳ ಮೂಲಕ, ಬೇರೆ ಬೇರೆ ದೇವರ ನೀನು ಪೂಜೆ ಮಾಡ್ತೀಯಲ್ಲ, ಹೌದು ನೋಡು. ಅದರ ಉದ್ದೇಶ ಏನು ಗೊತ್ತಾ? ಏನು ಸ್ವಾಮಿ? ಸದ್ದರ್ಶನ ಸಾಧನಾನಿ ಭವಂತು, ನಿನ್ನನ್ನು ಒಳಗೆ ಹೋಗಿ ನಿನ್ನ ಸ್ವರೂಪದಲ್ಲಿ ನಿಲ್ಲಿಸುವಂತಾಗಲಿ. ಓ ಸ್ವಾಮೀಜಿ, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ಆಚಾರ್ಯ ಶಂಕರರು ಏನು ಹೇಳಿ ಸ್ವಾಮಿ? ಭಕ್ತಿ ಅಂದ್ರೇನು? ಸ್ವಸ್ವರೂಪಾನುಸಂಧಾನಂ ಸ್ವಸ್ವರೂಪೇ ಅವಸ್ಥಾನಂ. ಸ್ವಾಮಿ ಹೇಳೋದು ಯಾರ್ಯಾರು ಸ್ವಾಮಿ? ಬೆಳಿಗ್ಗೆ ಹೇಳೋದು ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ. ದೇಹದ ಮೂಲಕ ಏನು ಸಾಧನೆ ಮಾಡ್ತೀವೋ, ಇಂದ್ರಿಯಗಳ ಮೂಲಕ ಪ್ರಾಣಾಯಾಮ ಮಾಡ್ತೀವೋ, ಮನಸ್ಸಿನ ಮೂಲಕ ಭಕ್ತಿಯನ್ನು ಮಾಡ್ತೀವೋ, ಬುದ್ಧಿಯ ಮೂಲಕ ವಿಚಾರವನ್ನು ಮಾಡ್ತೀವೋ, ಅಹಂಕಾರದ ಮೂಲಕ ಶರಣಾಗತಿ ಪ್ರಪತ್ತಿಯನ್ನು. ತಮ್ಮ ಒಳಗೆ ಹೋಗು. ಸಾಧನೆ ಅಂದರೆ ಏನು ಹೇಳಿ? ಪಂಚಕೋಶಗಳನ್ನು ದಾಟಿ ಇವುಗಳು ನಾನಲ್ಲ ಅನ್ನುವ ರೀತಿಯಲ್ಲಿ ನಾನಾ ನಾಮಾಕೃತಿಭಿ ಯೇ ಸಪರ್ಯಾಹ ಭವಂತು, ನಾನಾ ನಾಮಾಕೃತಿಗಳಲ್ಲಿ ನಾನಾ ರೀತಿಯಲ್ಲಿ ನೀನು ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡು ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ ನಿನ್ನ ಮನಸ್ಸನ್ನು ಅಂತರ್ಮುಖವಾಗಿ ಪರಮಾತ್ಮನ ಕಡೆಗೆ ತಿರುಗಿಸಿ ಅಲ್ಲಿ ನೀನು ಪ್ರಶಾಂತವಾಗಿ ನಿಲ್ಲುವುದಾದರೆ ತಮ್ಮ, ಅದಕ್ಕನ್ನೋದು ಸಾಧನೆ. ದಿನ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಸ್ವಾಮಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀಯ, ಅದು ಸರಿ. ದೇವಸ್ಥಾನದಲ್ಲಿರುವಾಗ ಮನಸ್ಸೆಲ್ಲಿರ್ತದೆ ಹೇಳು? ಈ ಸಲ ಯಾರು ಹುಡುಗಿಯರು ಬರಲೇ ಇಲ್ಲ ಸ್ವಾಮಿ. ನೀನು ಹುಡುಗಿಯರನ್ನು ನೋಡಲಿಕ್ಕೆ ದೇವಸ್ಥಾನಕ್ಕೆ ಹೋಗೋದಾ? ನೀವು ಆಲೋಚನೆ ಮಾಡಿ ಸ್ವಾಮಿ. ನಿಮ್ಮಂತ ಎಷ್ಟೋ ಜನ ಕೇಳ್ತಾರೆ, ಸ್ವಾಮಿ ಪೂಜಾರಿಗಳದೇನು ಗಂಡಸರು ಮಾತ್ರ, ಹುಡುಗಿಯರನ್ನು ಯಾಕೆ ಇಡಬಾರ್ದು? ಅಯ್ಯೋ ರಶ್ ಆಗ್ತದೆ. ದೇವಸ್ಥಾನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ವಾಮಿ. ದೇವರನ್ನು ನೋಡಲಿಕ್ಕಲ್ಲ, ಮತ್ತೆ ಅಪ್ಸರೆ ನೋಡಲಿಕ್ಕೆ ಬರ್ತಾರೆ ಜನ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಹಿರಿಯರು ಒಂದು ಶಿಸ್ತು ಅಂತ ಮಾಡಿದ್ದಲ್ವ ಸ್ವಾಮಿ. ವಯಸ್ಸಾದವರಲ್ಲಿ ಬರಬಾರ್ದು, 50 ದಾಟಿದವರು ಬನ್ನಿ ರಾಮರಾಮ ಅಂತ ಯಾರು ಬೇಡ ಅಂತಾರೆ ಸ್ವಾಮಿ. ಮನಸ್ಸನ್ನುವಂಥದ್ದು ವಿಷಯಗಳ ಕಡೆಗೆ ತಿರುಗದೆ, ಮನಸ್ಸು ಬುದ್ಧಿ ಅನ್ನುವಂಥದ್ದು ಯೇ ಸಾಧನಾನಿ ನಾನಾ ನಾಮಾಕೃತಿಭಿ ಪರಸ್ಯ ಈಶ್ವರಸ್ಯ ಸಪರ್ಯಾಹ ಪೂಜಾಹ ಸಾಧನಾನಿ ಭವಂತು. ನೀನು ಮಾಡ್ತಾ ಇರುವಂತಹ ಪಾರಾಯಣ, ಪೂಜೆ, ಭಜನೆ, ಜಪ, ಮನಸ್ಸು ಪ್ರಶಾಂತವಾಗಿ ಒಳಗೆ ನಿಲ್ಲಬೇಕು. ಸದ್ದರ್ಶನ ಸಾಧನಾನಿ ಭವಂತು. ಸದ್ವಸ್ತುವಿನಲ್ಲಿ ಮನಸ್ಸು ಹೋಗಿ ನಿಲ್ಲುವಂಥದ್ದು ಸ್ವಾಮಿ. ಅದಕ್ಕೇನು ಹೆಸರು? ತರಂಗರಹಿತವಾಗಿ, ತಳಮಳ ತರಂಗರಹಿತವಾಗಿ, ಪ್ರಶಾಂತವಾಗಿ ಸ್ವಸ್ವರೂಪಾನುಸಂಧಾನಂ ಸ್ವಸ್ವರೂಪೇ ಅವಸ್ಥಾನಂ ಭಕ್ತಿ. ಯಾರಾದರೂ ಕೇಳ್ಬೋದು, ಪೂಜೆ ಅನ್ನುವಂಥದ್ದು ಏನಕ್ಕೆ ಸ್ವಾಮಿ? ಅಲ್ಲ, ಬಹಿರಂತರೈಕ್ಯವನ್ನು ನೆನಪಿಗಾಗಿಸಲೆಂದು ವಿಹಿತಮಾಚ ಮನರ್ಘ್ಯ ಪೂಜೆ ನೈವೇದ್ಯ. ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ. ಒಳಗೆ ಹೊರಗೆನ್ನುವ ಭ್ರಾಂತಿ ಇದೆ ನೋಡಿ, ಅದು ಹೋಗಿ ಎಲ್ಲೆಲ್ಲೋ ನಾನೆನ್ನುವ ರೀತಿಯಲ್ಲಿ ನಿಲ್ಲಬೇಕು, ಅದು ಭಕ್ತಿ. ನಿಮ್ಮ ಮನಸ್ಸು ಕುಣಿದಷ್ಟು ಸ್ವಾಮಿ ಒಳಗೆ ಹೊರಗೆ. ನಮ್ಮ ಮನಸ್ಸು ಕುಣಿದಷ್ಟು ಅದು ಬೇರೆ ಇದು ಬೇರೆ, ಅವನು ಬೇರೆ ಇವನು ಬೇರೆ, ಅಲ್ಲಿ ಇಲ್ಲಿ ಆಗ ಈಗ ಎಲ್ಲ ಬಹುವಚನ. ಮನಸ್ಸು ಕುಣಿತಾ ಇದೆ ತಮ್ಮ, ಪೂಜೆ ಮಾಡು, ಜಪ ಕೂತ್ಕೋ, ಮನಸ್ಸು ತಣ್ಣಗಾಗಲಿ, ಪ್ರಶಾಂತವಾಗಿ
ಅಲೆರಹಿತವಾಗಿ ಮನಸ್ಸು ನಿಲ್ಲಿ ಸ್ವಾಮಿ. ಎಲ್ಲಿರೋದು ನೀವು ಸ್ವಾಮೀಜಿ? ಈಗ ಬಹಿ ಹೊರಗೆ, ಅಂತಹ ಒಳಗೆ, ಒಳಗೆ ಹೊರಗೆ ಅನ್ನೋ ಭೇದ ಹೊರಟೋಯ್ತು ಸ್ವಾಮಿ. ಯಾಕೆ? ನಾನೇ ಎಲ್ಲೆಲ್ಲೂ ಪೂಜೆಯ, ಭಜನೆಯ, ಜಪದ, ಪ್ರಾರ್ಥನೆಯ ನಿಜವಾದ ಸಾಧನೆಯನ್ನು ಸ್ವಾಮಿ ಸದ್ದರ್ಶನಂ, ಸತ್ಯದರ್ಶನಂ, ಆತ್ಮದರ್ಶನಂ. ನನ್ನಲ್ಲೇ ನಾನು ನಿಲ್ಲಬೇಕು. ಆತ್ಮನೇವ ಆತ್ಮನಾ ಸ್ಥಿತಃ. ಒಳಗೆ ಹೋಗು ಸ್ವಾಮಿ, ಎಲ್ಲೂ ಹೋಗ್ಲಿಕ್ಕಿಲ್ಲ. ಒಳಗೆ ಅನ್ನೋ ಶಬ್ದ ಅಂದ್ರೇನು? ಮನಸ್ಸು ತಣ್ಣಗಾದಷ್ಟು, ಮನಸ್ಸು ತರಂಗರಹಿತವಾದಷ್ಟು, ಮನಸ್ಸು ಪ್ರಶಾಂತವಾದಷ್ಟು ಒಳಗೆ. ಅದು ಕುಣಿಲಿಕ್ಕೆ ಶುರುವಾಯಿತು ಹೊರಗೆ. ಮನಸ್ಸು ಕುಣಿದ ಸ್ವಾಮಿ, ಮನಸ್ಸು ಕುಣಿಯುವಾಗಲೇ ನೀವು ಬೆಳಿಗ್ಗೆ ಹೇಳೋದು. ಮನಸ್ಸು ಶಾಂತವಾಗಿ ನಿಲ್ಲಿ ನಾವು ಒಳಗೆ ಭಗವಂತನ ಜೊತೆಯಲ್ಲಿ. ಅದು ನಿದ್ದೆ ಇರ್ಬೋದು, ಅದು ಸಮಾಧಿ ಇರ್ಬೋದು. ಪ್ರಶಾಂತ ಮನಸ್ಸು ಪರಮಾತ್ಮನ ಜೊತೆಗೆ. ಎಲ್ಲ ಸಂತರು ಅಷ್ಟೇ ಸ್ವಾಮಿ. ವ್ಯವಹಾರ ಪ್ರಪಂಚದಲ್ಲೆಲ್ಲ ಸಾಕಷ್ಟು ಗಲಾಟೆ, ಸಾಕಷ್ಟು ಗೊಂದಲ, ಸಾಕಷ್ಟೆಲ್ಲ ಪೆಟ್ಟುಗಳನ್ನು ತಿಂದು ಶಾಂತಿ ಬೇಕು ಅಂತಂದರೆ ಒಂದು ಮೂಲೆಯಲ್ಲಿ ಹೋದರು, ಒಂದು ಕೋಣೆಯೊಳಗೆ ಹೋದರು, ತಂಪಾಡಿಗೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮನಸ್ಸನ್ನು ಪ್ರಶಾಂತಗೊಳಿಸುವುದಕ್ಕಾಗಿ ಸ್ವಾಮಿ ಒಂದು ಆಲಂಬನೆ, ಒಂದು ಆಧಾರ, ಒಂದು ನಾಮಸ್ಮರಣೆ. ಮನಸ್ಸು ಪ್ರಶಾಂತ ಆಯಿತು ಭಗವಂತನ ಜೊತೆ, ಮತ್ತೆ ನಾಮಸ್ಮರಣೆ ಏನಕ್ಕೆ ನಿಮಗೆ? ಏನಕ್ಕೆ? ಭವಂತು ಸದ್ದರ್ಶನ ಸಾಧನಾನಿ ಪರಸ್ಯ ನಾಮಾಕೃತಿಭಿಃ ಸಪರ್ಯಾಃ. ನಾನಾ ನಾಮಾಕೃತಿಭಿ, ಬೇರೆ ಬೇರೆ ರೂಪಗಳಲ್ಲಿ ಏನು ಪೂಜೆ ಮಾಡ್ತೀಯೋ, ಏನು ಭಜನೆ ಮಾಡ್ತೀಯೋ, ಏನು ನಿನ್ನ ಉಪಾಸನೆಗಳನ್ನು ಮಾಡ್ತೀಯೋ, ಅವೆಲ್ಲ ಮನಸ್ಸನ್ನು ಶುದ್ಧಿ ಪ್ರಶಾಂತವಾಗಿ ನಿಲ್ಲಿಸಿಕೊಳ್ಳುವ ಸಾಧನೆ ಆಗಲಿ. ಎಲ್ಲಿರೋದು ನೀನು? ಸದ್ವಸ್ತುನಿ ಪ್ರಾಪ್ತ ತದಾತ್ಮಭಾವ. ಆ ಮನಸ್ಸು ಶಾಂತವಾಗಿ ಒಳಗೆ ನಿಂತಾಗ ತಮ ಇದಕ್ಕನ್ನೋದು ಸದ್ದರ್ಶನ. ಸದ್ದರ್ಶನ ಅಂದ್ರೇನು? ನಾನು ಇನ್ನೊಂದನ್ನು ಏನೋ ನೋಡಲಿಕ್ಕಿಲ್ಲ ಸ್ವಾಮಿ, ಇನ್ನೊಂದು ಯಾವುದೋ ವಸ್ತುವನ್ನು ನೋಡುವುದಲ್ಲ ನಾನಲ್ಲಿ. ಮತ್ತೆ ಯಾವ ವಸ್ತುಗಳು ಕಾಣಲಿಕ್ಕಿಲ್ಲ, ಮನಸ್ಸಿನ ಸ್ಪಂದನವೇ ಇಲ್ಲ, ಮನಸ್ಸಿನ ಚಂಚಲತೆಯೇ ಇಲ್ಲ. ಅದಕ್ಕೆ ಹೆಸರು ಯಥಾ ದೀಪೋ ನಿವಾತಸ್ಥಃ ನೆಂಗತೆ ಸೋಪಮಾ ಸ್ಮೃತ. 6ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವ ಹಾಗೆ, ಅರ್ಜುನ ನೀನು ಧ್ಯಾನ ಮಾಡುವಾಗ ನೇರವಾಗಿ ನಿಲ್ಲಬೇಕು ಬುದ್ಧಿ, ಅಲ್ಲೋ ಗಾಢದ ನಿಲ್ಲಬೇಕು. ನ ಇಂಗತೆ, ಗಾಳಿಯಿಂದ ರಕ್ಷಿತವಾದ ಜಾಗದಲ್ಲಿ ಒಂದು ದೀಪವನ್ನು ಉರಿಸು, ನೇರವಾಗಿ ಜ್ವಲಿಸ್ತದೆ, ಸ್ವಲ್ಪ ಒಳಗಾಡಲ್ಲ. ಆ ರೀತಿ ಮನಸ್ಸು ನಿಲ್ಲಬೇಕು. ಅದಕ್ಕಾಗಿ ಸ್ವಾಮಿ ನಾಮಸ್ಮರಣೆ, ಒಂದು ಪೂಜೆ, ಒಂದು ಪಾರಾಯಣ, ಒಂದು ಜಪ, ಒಂದು ಧ್ಯಾನ, ಎಲ್ಲವನ್ನು ಮರೆಯಬೇಕು ನಾವು. ಮನಸ್ಸು ಶಾಂತವಾಗಿ ನಿಲ್ಲಬೇಕು. ಎಲ್ಲಿ? ನಿಮ್ಮ ಮನಸ್ಸು ಬುದ್ಧಿ ಹಿಂದೆ ಯಾರು? ಸತ್ ಚಿತ್ ಆನಂದ. ಮನಸ್ಸು ಬುದ್ಧಿಯ ಹಿಂದೆ ಸ್ವಾಮಿ ಬೆಳಗುತ್ತಾ ಇರುವ ಶುದ್ಧ. ನಿಮ್ಮ ಮನಸ್ಸು ಪ್ರಶಾಂತವಾದಾಗ ಅದೇ ಸದ್ದರ್ಶನ ತಮ್ಮ. ಸದ್ದರ್ಶನಂ ಇತಿ ಅವೇಹಿ, ತಿಳ್ಕೋ. ಯಾರಾದರೂ ಕೇಳ್ಬೋದು, ಪೂಜೆ ಮಾಡುವುದು ಯಾಕೆ, ಭಜನೆ ಮಾಡುವುದು ಯಾಕೆ, ಜಪ ಮಾಡುವುದು ಯಾಕೆ? ಯಾರ ಹತ್ರ ಆದರೂ ಅಲ್ಲ, ಅದಕ್ಕೇನು ಹೆಸರು ಹೇಳಿ? ನಮಗೇನೇನೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ ಸ್ವಾಮಿ. ಕೇಳುವಾಗ ನಮ್ಗೆ ಅರ್ಥ ಆಗಬೇಕು, ನಮಗೆ ಮೊದಲು ಗೊತ್ತಿರಬೇಕು. ಏನು ಪೂಜೆ ಯಾಕೆ, ದೇವಸ್ಥಾನ ಯಾಕೆ, ಭಗವಂತ ಯಾಕೆ, ಪಾರಾಯಣ ಯಾಕೆ? ಮನೆಯಲ್ಲೂ ದೇವರ ಕೋಣೆ ಉಂಟು ಅಲ್ಲ?
ನಮ್ಮ ಮನೆಗಳಲ್ಲೂ ಒಂದು ದೇವರ ಕೋಣೆ ಎನ್ನುವ ರೀತಿಯಲ್ಲಿ ಇಟ್ಟುಕೊಂಡಿದ್ದೇವೆ ನಾವು. ಆ ದೇವರ ಕೋಣೆಯ ಒಳಗೆ ಹೋದಾಗ ಬೇರೆ ಚಿಂತೆ ಇರಬಾರ್ದು, ಬೇರೆ ಚಿಂತೆನೇ ಇರಬಾರ್ದು ಸ್ವಾಮಿ. ಅದಕ್ಕಾಗಿ ದೇವರ ಕೋಣೆ. ಬಾಕಿ ಡ್ರಾಯಿಂಗ್ ರೂಮ್ ಬೇರೆ, ಡೈನಿಂಗ್ ರೂಮ್ ಬೇರೆ, ಬೆಡ್ರೂಮ್ ಬೇರೆ ಸ್ವಾಮಿ. ಎಲ್ಲ ಪೂಜಾ ಕೋಣೆಯ ಒಳಗೆ ಹೋದಾಗ ಶಲ್ಯ, ಪಂಚೆ, ಜಪಮಾಲೆ, ಭಸ್ಮಧಾರಣೆ ಸ್ವಾಮೀಜಿ. ಮೊಬೈಲ್ ಇಲ್ಲ, ಮೊಬೈಲಿಗೆ ಒಳಗೆ ಪ್ರವೇಶ ಇಲ್ಲ, ಎಲ್ಲ ಹೊರಗಿಟ್ಟು ಒಳಗೆ ಹೋದ. ಪೂಜಾ ಕೋಣೆಗೆ ಒಳಗೆ ಹೋದಾಗ ಸ್ವಾಮೀಜಿ ಭಗವಂತನ ಜೊತೆಗೆ ಅಲ್ಲಿ ಹೋಗಲಿಕ್ಕೆ ನಾನು ಪ್ರಯತ್ನ ಮಾಡುವುದು. ಮನಸ್ಸು ಬುದ್ಧಿಯನ್ನು ಪರಮಾತ್ಮನ ಕಡೆಗೆ ತಿರುಗಿಸುವಲ್ಲಿ ಯಾವುದಕ್ಕೂ ಅಸ್ತಿತ್ವ ಇಲ್ಲ ಸ್ವಾಮಿ. ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿ ತೆಗೀಂತಾರೆ, ಅಂಗಿ ತೆಗೀಂತಾರೆ. ನೀವು ಸೌತ್ ಕೇರಳಕ್ಕೆಲ್ಲ ಹೋದರೆ ಅಂಗಿ ತೆಗೀಂತಾರೆ, ಶರ್ಟ್ ತೆಗೀಂತಾರೆ, ಬನಿಯನ್ ತೆಗೀಂತಾರೆ, ಅಲ್ಲ ಎಲ್ಲ ತೆಗೆದಾಕು ಅಂತೇಳಿ. ಚಪ್ಪಲಿ ಮೊದಲು ನಿಜವಾಗಿ ಅದೆಲ್ಲ ತೆಗೆಯುವಂಥದ್ದಲ್ಲ. ಮತ್ತೆ ಒಳಗೆ ಹೋಗುವಾಗ ಯಾವುದನ್ನು ತೆಗಿಬೇಕು? ಮನಸ್ಸಿನ ಕಲ್ಮಶವನ್ನು ತೆಗಿಬೇಕು ಸ್ವಾಮಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಒಳ್ಳೆಯ ವಿಚಾರಗಳು ಮಾತ್ರ ಮನಸ್ಸಿಗೆ ಬರಬೇಕು. ಗಮನಾರ್ಥಂತೂ ರಕ್ಷಸಾಂ. ಕೆಟ್ಟ ವಿಚಾರಗಳಿಗೆಲ್ಲ ಅವಕಾಶ ಇರಬಾರ್ದು. ಅದು ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಡ್ರೆಸ್ ಕೋಡ್ ಅಂದರೆ ಅದು. ಮನಸ್ಸು ಶುದ್ಧವಾಗಿರಬೇಕು. ನಾಮಸ್ಮರಣೆ ಮಾತ್ರ, ಬೇರೆ ಯಾವುದಕ್ಕೂ ಇಲ್ಲಿ ಜಾಗಿಲ್ಲ. ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ, ಬಿಡಬಾರ್ದು. ಕಾರ್ಯಮೇವ ತತ್, ಮಾಡಲೇಬೇಕು. ಯಾತಕ್ಕೆ? ಯಜ್ಞದಾನ ತಪಕರ್ಮ ಪಾವನಾನಿ ಮನೀಷಿನಾಂ. ನಮ್ಮ ಮನಸ್ಸನ್ನು ಪರಮಾತ್ಮನ ಕಡೆಗೆ ನಿಲ್ಲಿಸುವಂಥವು, ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂಥವು, ಭಗವಂತನ ದರ್ಶನ ಮಾಡಿಸುವಂಥದ್ದು ನಮ್ಮ ಸಾಧನೆ ಆಗಬೇಕು. ನಮ್ಮ ಸಾಧನಾನಿ ನಾಮಾಕೃತಿಭಿ ಯೇ ಸಪರ್ಯಾಹ ಕುರುವಂತಿ ಸದ್ದರ್ಶನ ಸಾಧನಾನಿ ಭವಂತು. ನನ್ನ ಮನಸ್ಸು ಪ್ರಶಾಂತವಾಗಿ ನಿಲ್ಲುವ ಹಾಗೆ ಆಗಲಿ. ದೇವರ ಹತ್ರ ಏನು ಕೇಳೋದು ನಾವು? ಭಗವಂತನ ಹತ್ರ ಏನು ಕೇಳಬೇಕು ಸ್ವಾಮಿ ನಾವು? ಮನವು ನಿಲ್ಲಲಿ ನಿನ್ನಲಿ, ಮನವು ನಿನ್ನಲಿ ನಿಲ್ಲಲಿ. ಪ್ರಶಾಂತವಾದ ರೀತಿಯಲ್ಲಿ ಮನಸ್ಸು ಒಳಗೆ ನಿಲ್ಲುವ ಹಾಗೆ ಅಲ್ಲ, ಭಗವಂತನ ಒಂದು ಸ್ಮರಣೆ, ಭಗವಂತನ ನಾಮ ಸ್ಮರಣೆ ಮರೆಯದ ಹಾಗೆ ಶಿವ ಆಶೀರ್ವಾದ ಮಾಡು. ಭಗವಂತನಲ್ಲಿ ಕೇಳಬೇಕಾದ ಸ್ವಾಮಿ, ನಮ್ಮ ಅಂತಃಕರಣಕ್ಕೆ ನಾಮಸ್ಮರಣೆ ಎನ್ನುವಂಥ ರೀತಿಯ ಏನು ಸಾಧನೆ ಉಂಟು, ಪ್ರತಿ ದಿವಸ ನಾನು ಮಾಡುವ ಹಾಗೆ ಆಶೀರ್ವಾದ ಮಾಡು. ಅದು ಮರೆಯಬಾರದು. ದೇವಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ. ದೇವಪಿತೃ ಕಾರ್ಯಗಳ ಅದು ಸ್ವಾಮಿ ದಿನನಿತ್ಯ ಪವಿತ್ರ ಗ್ರಂಥಗಳನ್ನು ಓದುವ, ದಿನನಿತ್ಯ ಪೂಜೆ ಮಾಡುವ, ದಿನನಿತ್ಯ ಜಪಕ್ಕೆ ಕೂತ್ಕೊಳ್ಳುವ, ಆ ಮನಸ್ಸನ್ನು ಶಾಂತಿಯ ತೀರಕ್ಕೆ ತರುವ ಏನು ಸಾಧನೆ ಉಂಟು ಅದು ನಾನು ಮರೆಯಬಾರದು. ಅದನ್ನು ನಾನು ಮಾಡ್ತಾನೇ ಇರಬೇಕು. ದೇವ, ಆ ಒಂದು ಪುಣ್ಯವಾದಂತಹ ಒಂದು ಆಶೀರ್ವಾದ ಅನುಗ್ರಹಿಸು. ಆರಂಭದಲ್ಲಿ ಸ್ವಾಮಿ, ಆರಂಭದಲ್ಲಷ್ಟೇ ಒಂದು ಸಲ ನಮಗೆ ಅರ್ಥ ಆಯಿತು. ಏನು? ಚಿತ್ತಸ್ಯ ಶುದ್ಧಯೇ ಕರ್ಮ. ನಾನು ಮಾಡ್ತಾ ಇರೋ ಪೂಜೆ ಭಜನೆ ನನ್ನ ಶ್ರೇಯಸ್ಸಿಗಾಗಿ, ನಾನು ಮಾಡ್ತಾ ಇರುವಂಥ ಜಪ ಪ್ರಾಣಾಯಾಮ ನನ್ನ ಮನಸ್ಸಿನ ಶಾಂತಿಗಾಗಿ, ಮನಸ್ಸಿನ ಪೂರ್ತಿ ಮಮ ಉಪಾತ್ತ ದುರತ ಕ್ಷಯದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಶಾಂತಿ ಪ್ರಾಪ್ತ್ಯರ್ಥಂ ಅಹಂ ಕರಿಷ್ಯೆ. ನನ್ನ ಮನಸ್ಸಿನ ಶುದ್ಧಿಗಾಗಿ ನಾನು ಮಾಡ್ತಿದ್ದೇನೆ ಅನ್ನುವಂಥದ್ದು ಒಂದು ಸಲ ದೃಢವಾಯಿತು, ಅವ ಬಿಡಲ್ಲ ಸ್ವಾಮಿ, ಬಿಡಲ್ಲ. ಸ್ನಾನ ಮಾಡೋದು ಯಾಕೆ ಅಂತ ಒಂದು ಸಲ ಅರ್ಥ ಆದರೆ ಅವ ಬಿಡಲ್ಲ, ಸ್ನಾನ ಮಾಡ್ತಾನೆ. ಯಾತಕ್ಕೆ? ದೇಹದ ಕೊಳೆಯನ್ನು ತೆಗೆಯುವುದಕ್ಕಾಗಿ ಸ್ವಾಮಿ. ಮನಸ್ಸಿನ ಕೊಳೆಯನ್ನು ತೆಗೆಯುವುದಕ್ಕೆ ನಾಣ್ಯ ಪಂಥ ವಿದ್ಯತೆ ಅಯನಾಯ, ಬೇರೆ ದಾರಿ ಇಲ್ಲ. ಮಲವಿರದ ಮೈಯಿರದು ಕೊಳೆಯಿರದ ಮನವಿರದು ಗಳಿಗೆ ಗಳಿಗೆಯ ಬೆವರೆ ಬಾಳ್ವಿಕೆಯ ಕುರುಹು.
ಕೊಳೆವುದಚ್ಚರಿಯಲ್ಲ. ಈ ರಸ್ತೆಯಲ್ಲಿರುವವರೆಲ್ಲ ಇವಾಗ ಕಂಪ್ಲೇಂಟ್ ಮಾಡ್ತಾರೆ, ಸ್ವಾಮೀಜಿ ಧೂಳು 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 ಧೂಳು. ರಸ್ತೆ ಪೂರ್ತಿ ಧೂಳೆ, ರಸ್ತೆ ಬದಿಯಲ್ಲಿ ಮನೆಗಳು, ಧೂಳಾಗ್ತಾನೆ ಇರು. ನಾವೇನು ಮಾಡು ಸ್ವಾಮಿ, ಒರೆಸ್ತಾನೆ ಇರು, ಮತ್ತೇನು ಮಾಡು. ಬೆಟ್ಟದ ಮೇಲೆ ಮನೆಯೊಂದು ಮಾಡಿ ಮೃಗಗಳಿಗಂಜಿದರೇನಯ್ಯ. ರಸ್ತೆ ಬದಿಯಲ್ಲೇ ಮನೆ ಸ್ವಾಮಿ, ಧೂಳು ಬರೋದೆ, ಒರೆಸ್ತಾನೆ ಇರಬೇಕು, ಒರೆಸ್ತಾನೆ ಇರು. ನಾನೇನು ಹೇಳ್ತಾ ಇರೋದು, ಸ್ನಾನ, ಬಟ್ಟೆ ಬದಲಾಯಿಸೋದು, ಒರೆಸೋದು ಇದು ಭೌತಿಕವಾದ. ಮನಸ್ಸು ಕೊಳಕಾದಾಗ ಸ್ವಾಮಿ, ಅಂತಃಕರಣನು ಮನಸ್ಸು ಕೊಳಕಾದಾಗ ಸ್ವಾಮಿ ತಮ್ಮ ಹೊರ ಪ್ರಪಂಚದಲ್ಲಿ ಚಂದದಲ್ಲಿ ಪೂಜೆ ಮಾಡು, ಚಂದದಲ್ಲಿ ಭಜನೆ ಕೂತ್ಕೋ. ಪೂರ ಎಲ್ಲ ಪೂಜೆ ಭಜನೆ ಜಪ ಅನ್ನುವಂಥದ್ದು ಜಳಕವಾಗಿಸು ಬಾಳ್ಗೆ. ಮನಸ್ಸನ್ನು ತೊಳೆಯುವುದಕ್ಕಾಗಿ ಬೇರೆ ದಾರಿ ಇಲ್ಲ ತಮ್ಮ. ಪೂಜೆ ಭಜನೆ ಜಪ ಪ್ರಾರ್ಥನೆ, ನಾಣ್ಯ ಪಂಥ, ಬೇರೆ ದಾರಿ ಇಲ್ಲ. ಕಲವು ಕಲ್ಮಷಚಿತ್ತಾನಾಂ ಪಾಪದ್ರವ್ಯೋಪಜೀವಿನಾಂ ವಿಧಿಕ್ರಿಯ ವಿಹೀನಾನಾಂ ಗತಿ ಗೋವಿಂದ ಕೀರ್ತನಂ ಶಿವನಾಮ ಸ್ಮರಣಂ. ರಾಮ ರಾಮ ಅಂತನ್ನು, ಶಿವ ಶಿವ ಅಂತನ್ನು, ಗೋವಿಂದ ಅಂತನ್ನು, ನಾರಾಯಣಾಯ ನಮಃ ಅಂತನ್ನು ಪರಮಾತ್ಮನ ಸ್ಮರಣೆ ಮಾಡು. ಮನಸ್ಸು ಉಪಾತ್ತ ಸಮಸ್ತ ದುರಿತ ಕ್ಷಯ, ಎಲ್ಲ ಕೊಳಕನ್ನು ಕೆಳಕಾಗುತ್ತೆ. ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಕುಲಶೇಖರ ಆಳ್ವಾರಿ ಏನು ಹೇಳ್ತಾನೆ ಹೇಳಿ, ರಾಮ ಅಂತ ಅನ್ಬೋದು ಸುಲಭ, ಕೃಷ್ಣ ಅಂತ ಅನ್ಬೋದು ಭಾಳ ಸುಲಭ, ನಾರಾಯಣ ಅಂತ ಅನ್ಬೋದು. ಜನ ಹೇಳಲ್ಲ ಸ್ವಾಮಿ, ಜನ ಹೇಳಲ್ಲಂತೆ. ಎಂಥ ಜನಗಳು ಸ್ವಾಮಿ ನಾವು. ವಕ್ತುಂ ಸಮರ್ಥೋಪಿ ನ ಭಕ್ತಿ ಕಶ್ಚಿತ್. ಕೊನೆಗೇನು ಮಾಡೋದು, ಮಗನಿಗೆ ಹೆಸರು ಇಡು, ಕೃಷ್ಣ ಬಾಯ್ಲಿ. ಅಜಮೇಳ, ಅಜಮೇಳ ಕರೆದದ್ದು ಯಾರನ್ನು? ನಾರಾಯಣ ಅಂತ ಕರೆದದ್ದು ಮಗನನ್ನು. ಸತ್ತಾಗೇನಾಯಿತು? ಅವರು ಬಂದರು. ಎಲ್ಲಿಂದ? ವಿಷ್ಣು ಲೋಕದಿಂದ. ಯಾಕೆ? ಅದು ಇಮೇಲ್ ಅಡ್ರೆಸ್. ಅದು ನಾರಾಯಣ ಅಂತ ಅಂದುಕೊಂಡು ಎಲ್ಲೋ ಸ್ವಾಮಿ ವೈಕುಂಠದ ಇಮೇಲ್ ಅಡ್ರೆಸ್. ಅದು ವಿಷ್ಣು ದೇವತೆ, ವಿಷ್ಣು ದೂತರು ಬಂದರು ಸ್ವಾಮಿ. ಅಂದರೆ ನಮ್ಮ ಹಿರಿಯರು ಎಷ್ಟು ಕಥೆಗಳ ಮೂಲಕ ಹೇಳಿದ್ದಾರೆ ಹೇಳಿ. ಏನು ಅಂತೇಳಿ, ತಮ್ಮ ನಾಮಸ್ಮರಣೆ ಮಾಡು. ಅಪ್ಪಿ ತಪ್ಪಿಯಾದರೂ ನಿನ್ನ ನಾಲಿಗೆಯಲ್ಲಿ ಭಗವಂತನ ಸ್ಮರಣೆ ಬಂದರೆ ವೈಕುಂಠಕ್ಕೆ, ಕೈಲಾಸಕ್ಕೆ ನಡಿ. ಹೇಳಿರುವ ರೀತಿ ನೋಡಿ. ಆದರೂ ಕುಲಶೇಖರ ಆಳ್ವಾರಂತಾನೆ. ಯಾಕೆ? ಅವನ ಜಗತ್ತನ್ನು ನೋಡಿದವ, ಪ್ರಪಂಚವನ್ನು ನೋಡಿದವ. ವಕ್ತುಂ ಸಮರ್ಥೋಪಿ ನ ಭಕ್ತಿ ಕಶ್ಚಿತ್. ಹೇಳಲ್ಲ ಸ್ವಾಮಿ, ಜನ ಹೇಳಲ್ಲ. ಅಹೋ ರಾಮ ರಾಮ. ಜನ ವ್ಯಸನಾಭಿಮುಖ್ಯಂ ಮನಃ. ಅವರವರ ವ್ಯಸನದಲ್ಲೇ ಕಳೀತಾರಲ್ಲ ಜನ. ರಾಮ ಅಂತನ್ನಲ್ಲ, ಕೃಷ್ಣ ಅಂತನ್ನಲ್ಲ. ನುಡಿ ಮನ ರಾಮ ನಾಮವೊಮ್ಮೆ, ಮಿಡಿಯಲಿ ಹೃದಯದ ವೀಣೆ ಒಮ್ಮೆ, ಮಿಡಿಯಲಿ ರಾಮನಾಮವೊಮ್ಮೆ. ಮಾ ಏನು ಮನವೇ, ಮಾ ಏನು ಮನವೇ, ಬಾಯಿ ಮುಚ್ಚಿ ಒಮ್ಮೆ. ಬರಲೊಲ್ಲದು ಹಾದು ಹೋದ ಪಾಪವು, ರಾಮ ರಾಮ ಎನ್ನುವೊಮ್ಮೆ. ರಾಮ ನಾಮವೊಮ್ಮೆ. ನುಡಿ ಮನ ರಾಮ ನಾಮವೊಮ್ಮೆ.
ಗಿರಿಜೆಗೆ ಶಂಕರ ಬೋಧಿಸಿದಂತಹ ತಾರಕ ಮಂತ್ರವನೊಮ್ಮೆ ನೆನೆದು ನೆನೆದು ನೀ ಧನ್ಯನಾಗು ಮನ. ರಾಮ ರಾಮ ಎನ್ನುವೊಮ್ಮೆ ರಾಮ ಎನ್ನು ಇನ್ನೊಮ್ಮೆ ರಾಮನಾಮವೊಮ್ಮೆ ನುಡಿ ಮನ ರಾಮನಾಮವೊಮ್ಮೆ. ಸಿಯಾವರ ರಾಮಚಂದ್ರ ಕೀ. ಸದ್ಗುರುನಾಥ ಮಹಾರಾಜ್.